ನಮಸ್ತೆ ವೀಕ್ಷಕರೇ, ಮೊಟ್ಟ ಮೊದಲಾಗಿ ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಷು ಕದಾಚನ, ಇದು ಪರಮಾತ್ಮನ ನುಡಿ. ಇಂಥ ನುಡಿಯನ್ನಾಡಿದ್ದ ಶ್ರೀಕೃಷ್ಣನ ಜನ್ಮದಿನವನ್ನು ಇವತ್ತು ನಾವೆಲ್ಲರೂ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಹೆಚ್ಚಾಗಿ ಜನ್ಮಾಷ್ಟಮಿ ಎಂದ ಕೂಡಲೇ ನಮ್ಮ ತಲೆಗೆ ಮೊದಲು ಬರುವಂಥದ್ದು ಸಣ್ಣ ಸಣ್ಣ ಮಕ್ಕಳ ಕೃಷ್ಣವೇಷ ಸ್ಪರ್ಧೆಗಳು. ಜಾತಿ ಮತಗಳ ಹಾಗೂ ವಯೋಮಾನದ ಭೇದವಿಲ್ಲದೆ ಈ ಆಚರಣೆಯನ್ನು ಮಾಡುವಂಥ ಕೃಷ್ಣನ ಹಾಗೂ ಆತನ ಭಕ್ತರ ಕುರಿತಾದ ವಿಶೇಷ ಕಾರ್ಯಕ್ರಮ ಕೃಷ್ಣ ಲೀಲೆಗೆ ಸ್ವಾಗತ. ನಾನು ಶ್ರವಣಡುಪ. ಕೃಷ್ಣವೇಷ ಸ್ಪರ್ಧೆ ಅಂದಾಗ ಸಣ್ಣ ಮಕ್ಕಳ ಜೊತೆಗೆ ಯಶೋಧ ಕೃಷ್ಣರಾಗಿ ಬರುವಂಥ ಹೆತ್ತವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಅವರು ಕೂಡ ನಮ್ಮ ಕಣ್ಣ ಮುಂದೆ ಬರ್ತಾರೆ. ಮಂಗಳೂರಿನಲ್ಲಿ ಕೃಷ್ಣವೇಷ ಸ್ಪರ್ಧೆ ಅಂದರೆ ಅದಕ್ಕೆ ಇನ್ನೊಂದು ಹೆಸರು ಕದ್ರಿ ಮಕ್ಕಳೋತ್ಸವ. ಈ ಮಕ್ಕಳೋತ್ಸವದ ರೂವಾರಿ ಯಾರು ಅಂತ ಕೇಳಿದರೆ ಶ್ರೀ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು. ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ಮೂಲತಃ ಉಡುಪಿಯವರಾದರೂ ಇವತ್ತು ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ ಕರಾವಳಿಯ ಸಾಂಸ್ಕೃತಿಕ ಮುಖವಾಗಿದ್ದಾರೆ. ದಕ್ಷಿಣ ಕನ್ನಡದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಕೂಡ ಸಾಹಿತ್ಯ ಕೃಷಿಯನ್ನು ಮಾಡಿರುವಂಥ ಇವರು ಕಲ್ಕೂರ ಪ್ರತಿಷ್ಠಾನದ ಮೂಲಕ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮುಂದೆ ನಿಂತು ಸಹಾಯವನ್ನು ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ಅವರು ನಮ್ಮ ಜೊತೆ ಇಲ್ಲಿ ಮಾತಾಡಲಿಕ್ಕಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಲ್ಕೂರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊಟ್ಟ ಮೊದಲಾಗಿ ತಮಗೆ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಶುಭಾಶಯಗಳು ಸರ್ವರಿಗೂ. ಕೃಷ್ಣ ಮುಂದೆ ಜಗದ್ಗುರು ಆಗಲಿ. ಕದ್ರಿ ಮಂಜುನಾಥ ದೇವಸ್ಥಾನದ ಸನ್ನಿಧಿ ಏನಾದರೂ ಕೃಷ್ಣನ ಆಡಂಬಲ ಅಂತ ಕಾಣಬೇಕು ಅಂತಾದರೆ ಅದರಲ್ಲಿ ತಮ್ಮ ಪಾತ್ರ ಕೂಡ ಬಹಳ ಮಹತ್ತರವಾಗಿ ಕಾಣ್ತದೆ. ಇವತ್ತಿನ ದಿನಕ್ಕೆ ಈ ಮಕ್ಕಳ ಉತ್ಸವ ಹೇಳುವಂಥದ್ದು ಏನಿದೆಯೋ ಹಲವಾರು ವರ್ಷಗಳಿಂದ, ಹೆಚ್ಚು ಕಡಿಮೆ 40 ವರ್ಷಕ್ಕೂ ಮಿಗಿಲಾಗಿ ಇವತ್ತು ನಡ್ಕೊಂಡು ಬರ್ತಾ ಇದೆ. 42ನೇ ವರ್ಷಕ್ಕೆ ಈ ಸಲ ನಾವು ಕಾಲಿಡ್ತಾ ಇದ್ದೇವೆ. ಮೊಟ್ಟ ಮೊದಲಾಗಿ ಸರ್, ಈಗ ಅಷ್ಟಮಿ ಅಂತ ಬರಬೇಕಾದ್ರೆ ಅದೆಷ್ಟೋ ಸಲ ನಮ್ಮಲ್ಲಿ ಈ ಎರಡೆರಡು ಕೃಷ್ಣಾಷ್ಟಮಿಗಳು ಬರುವಂಥದ್ದು ನಾವು ಕಾಣ್ತೇವೆ. ಯಾಕೆ ಈ ಥರ ಅಂತ ಹೇಳುವಾಗ ಒಂಚೂರು ಮಾಹಿತಿ. ಅದು ಪಂಚಾಂಗದ ನೆಲೆಯಲ್ಲಿ ನಾವು ಅದನ್ನು ವಿಮರ್ಶೆ ಮಾಡಿದರೆ ನಾವು ಅದರ ಸ್ಪಷ್ಟ ಉತ್ತರ ಕೊಡಬಹುದು. ರೋಹಿಣಿ ನಕ್ಷತ್ರ ಅಥವಾ ಅದು ಜನ್ಮ ನಕ್ಷತ್ರಗಳಾಗ್ತದೋ, ನಾನು ಅದರ ಬಗ್ಗೆ ಹೆಚ್ಚು ಮಾತು ಬೆಳೆಸಲಿಕ್ಕೆ ಹೋಗುವುದಿಲ್ಲ. ಪ್ರತಿ ಮಾಸದಲ್ಲೂ ಅಷ್ಟಮಿ ಬರ್ತದೆ. ಕೃಷ್ಣನ ಜನ್ಮ ಜಯಂತಿಯನ್ನು ಆಚರಣೆಗೆ ಅವನು ಹುಟ್ಟಿದಂಥ ಗಳಿಗೆ ಯಾವ ದಿನ ಸಿಗ್ತದೋ ಅದನ್ನು ಅಷ್ಟಮಿ ಅಂತ. ಅದು ಚಾಂದ್ರಮಾನ ಸೌರಮಾನದ ವ್ಯವಸ್ಥೆಯಲ್ಲಿ ಪ್ರಾದೇಶಿಕಕ್ಕೆ ಅನುಗುಣವಾಗಿ ಕೆಲವೊಮ್ಮೆ ವ್ಯತ್ಯಾಸಗಳು ಬರಬಹುದು. ಅದರಲ್ಲಿ ಗೊಂದಲ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ಮನುಷ್ಯನ ಸಂಪರ್ಕ ಇಡೀ ವಿಶ್ವದಲ್ಲಿ ಆತನ ಕಂಗೈಯ ಒಳಗೆ ಬಂದಿದೆ. ಹೌದು, ಕೃಷ್ಣ ಪರಮಾತ್ಮ ಅಂದು ಬಾಯೊಳಗೆ 3 ಜಗವ ತೋರಿಸಿದ ಅಂತೇಳಿ ನಮ್ಗೆ ಇವತ್ತದು ವಿಶೇಷ ಕಾಣುವುದಿಲ್ಲ. ಆವಾಗ ಬಹಳ ವಿಶೇಷ ಅದು. ಅಂದರೆ ತಂತ್ರಜ್ಞಾನ ಆಗಲೇ ಬೆಳೆದಿತ್ತು. ನಾನು ಯಾವತ್ತು ಹೇಳಲಿಕ್ಕುಂಟು, ಆಗದ ಪುರಾಣ ಅದು ವರ್ತಮಾನ ತಾನೆ. ನಾವೇನು ಪುರಾಣ ಅಂತ ಹೇಳ್ತೇವೆ, ವೇದಗಳಾಗಲಿ, ರಾಮಾಯಣ, ಮಹಾಭಾರತ ಅಥವಾ ಭಾಗವತ, ತದನಂತರ ಇತಿಹಾಸ, ಇವತ್ತು ವರ್ತಮಾನ, ಮುಂದೆ ಭವಿಷ್ಯತ್ ಕಾಲ. ಹಾಗೆ ಆದರೆ ಇವತ್ತು ಈ ಥರದ ಆದಂಥ ದಿನಗಳ ಬದಲಾವಣೆ. ಅಂದು ಮಥುರದಲ್ಲಿ ಆಚರಣೆ ಮಾಡಿದ ದಿವಸ ಉಡುಪಿಯಲ್ಲಿ ಆಗ್ತಿತ್ತು ನಾವು ಹೇಳಲಿಕ್ಕೆ ನಮಗೆ ಆವಾಗ ಸಂಪರ್ಕದ ಮಾಧ್ಯಮಗಳಿಲ್ಲ. ಆದರೆ ಇವತ್ತು ಈ ವ್ಯತ್ಯಾಸಗಳು ಸಣ್ಣ ಪುಟ್ಟ ಊರಿಂದ ಊರಿಗೆ ಇದು ಇಡೀ ಪ್ರಪಂಚಕ್ಕೆ ಪಸರಿಸುವಾಗ ನಮ್ಮ ಮನಸ್ಸಲ್ಲಿ ಗೊಂದಲದ ಸನ್ನಿವೇಶ ಉಂಟಾಗ್ತದೆ. ಇದ್ಯಾಕೆ 2 ಅಷ್ಟಮಿ, ಇದ್ಯಾಕೆ 2 ಏಕಾದಶಿ? ಗೊಂದಲದ ಅವಶ್ಯಕತೆ ಇಲ್ಲ, ಅನುಷ್ಠಾನ ಮಾಡಿದರೆ ಸಾಕಷ್ಟೇ. 2 ಅಷ್ಟಮಿ ಆದ್ರೇನು, 2 ಕಡೆಯಲ್ಲಿ ಹೋಗಿ ಉಂಡೆ ಚಕ್ಕುಲಿ ತಿನ್ನುವ, ಸಂಭ್ರಮಾಚರಣೆ ಮಾಡುವ. ಉತ್ತರ ಭಾರತದ ಕೃಷ್ಣ ಲೀಲೋತ್ಸವದಲ್ಲಿ ಪಾಲ್ಗೊಳ್ಳೋಣ. ಒಂದರ್ಥದ ವಿಕೃತತೆ ವೈಭವೀಕರಣ ಅಲ್ಲ, ಸುಕೃತ ಚಿಂತನೆಗಳ ವೈಭವೀಕರಣಕ್ಕೆ ನಮಗೆ ಸಿಕ್ಕಿದಂಥ ಸದವಕಾಶ ಅಂತ ತಿಳ್ಕೊಂಡ್ರೆ ಆಯಿತು. ಆದರೆ ಈ ಹೆಚ್ಚಾಗಿ ಈ ರೀತಿ ಎಲ್ಲ ಬರಬೇಕಾದ್ರೆ ಸಾರ್ವಜನಿಕವಾಗಿ ಒಂದು ಗೊಂದಲ ಉಂಟಾಗುವುದನ್ನು ನಾವು ಕಾಣ್ತೇವೆ. ಹೌದು, ಈ ರೀತಿ ಗೊಂದಲ ಮಾಡುವಂತ ಅವಶ್ಯಕತೆ ಯಾಕಿಲ್ಲ ಅಂತ ಹೇಳುವುದನ್ನ ಹೇಳಿದ್ರಿ. ಆದ್ರೆ ಇದಕ್ಕಿಂತ ಮುಂಚೆ ಬರ್ತಿದ್ದಂತ ಗೊಂದಲಗಳೇನಿದೆಯೋ ಅದರಿಂದಾಗಿ ಹೆಚ್ಚಾಗಿ ಹೊರಗಡೆ ಆಚರಣೆಗಳಲ್ಲಿ ಏನಾದರೂ ತಾವು ವ್ಯತ್ಯಾಸ ಆಗುವುದನ್ನು ಕಂಡಿದ್ದೀರಾ? ಹೇಗೆ ಸಾರ್ವಜನಿಕ ಉತ್ಸವಗಳು ಸರ್ವಸಾಧಾರಣ ಮಟ್ಟಿಗೆ ಈಗ ನಾವು ಈ ಪ್ರದೇಶ, ನಮ್ಮ ತವಳುವ ಪ್ರದೇಶವನ್ನು ತೆಗೆದುಕೊಳ್ಳೋಣ. ಈ ತವಳುವ ಪ್ರದೇಶದಲ್ಲಿ ಮುಲ್ಕಿ ಹೊಳೆಯಿಂದ ಆ ಕಡೆಗಳಲ್ಲಿ ಎಲ್ಲ ಉತ್ಸವದ ಪ್ರಕ್ರಿಯೆಗಳು ಟೆಂಪಲ್ ಕಾನ್ಸಂಟ್ರೇಟೆಡ್, ದೇವಸ್ಥಾನ ಕೇಂದ್ರೀಕೃತವಾಗಿರ್ತದೆ. ಅದು ನವರಾತ್ರಿ ಉತ್ಸವ ಇರ್ಬೋದು, ನೀವು ಗಮನಿಸಿದಾಗೆ, ಅಥವಾ ಗಣೇಶೋತ್ಸವಗಳಿರ್ಬೋದು, ಏನು 1-2 ಸಾರ್ವಜನಿಕ ಗಣೇಶೋತ್ಸವಗಳು ಅದು ಇತ್ತೀಚೆಗಂತೂ ಬೆಳೆದಿದೆ. ಅದು ಅಥವಾ ಯಾವುದೇ ಕೃಷ್ಣಾಷ್ಟಮಿ ಇರಬಹುದು, ಅದು ದೇವಾಲಯ ಕೇಂದ್ರೀಕೃತ. ಅದೇ ನೀವು ಮುಲ್ಕಿ ಶಾಂಬೆ ಹೊಳೆಯಿಂದ ಈಚೆಗೆ ದೀಪಾವಳಿ ಆಚರಣೆಯೂ ಹಾಗೆ ನೋಡಿ, ಈಚೆಗೆ ಇದು ದೇವಾಲಯಗಳ ಪೂಜಾ ವಿಧಿವಿಧಾನಗಳಿದ್ದರೂ ಆಚರಣೆಗಳು ಸಾರ್ವಜನಿಕವಾಗಿ. ಈಗ ಮೊಸರು ಕುಡಿಕೆ ಅಂತ ಹೇಳುವಂಥದ್ದು, ಮೊಸರು ಕುಡಿಕೆ ಕೃಷ್ಣ ಲೀಲೋತ್ಸವ ಅಥವಾ ಶಾರದೋತ್ಸವವನ್ನು ತೆಗೆದುಕೊಳ್ಳಿ, ನವರಾತ್ರಿಯಲ್ಲಿ ಹೊರಾಂಗಣದ ಸಂಭ್ರಮಾಚರಣೆ ಈ ಪ್ರದೇಶದಲ್ಲಿ ಬಹಳ ಜಾಸ್ತಿ.
ಹಾಗಾಗಿ ಈ ಪ್ರದೇಶದಲ್ಲಿ ಆ ದೇವಾಲಯದಲ್ಲಿ ಯಾವ ದಿವಸ ಹಬ್ಬವನ್ನು ಆಚರಣೆ ಮಾಡ್ತಾರೋ ಈ ಹೊರಾಂಗಣದ ಸಂಭ್ರಮಾಚರಣೆ ಅದಕ್ಕೆ ಸಂಬಂಧ. ಅಷ್ಟಮಿ ಈ ಕದ್ರಿ ದೇವಸ್ಥಾನದಲ್ಲಿ ಇವತ್ತು ಅಂತಿದ್ರೆ ಆಚರಣೆ ಅಂತಿದ್ರೆ ಮರು ದಿವಸ ವಿಟ್ಲ ಪಿಂಡಿ ಅಂತ ಅಷ್ಟೇ. ಅದರಲ್ಲಿ ಹೆಚ್ಚು ಗೊಂದಲ ಆಗ್ಲಿಕ್ಕೆ ಹೋಗುವುದಿಲ್ಲ ಜನ. ನಮ್ಮ ಮಾಧ್ಯಮ ವ್ಯವಸ್ಥೆಗಳಲ್ಲಿ ಕೆಲವೊಮ್ಮೆ ನಾನು ಸಾಹಿತ್ಯ ಪರಿಷತ್ನಲ್ಲಿ ಕೆಲವು ಅಧ್ಯಕ್ಷರಾಗಿದ್ದವ, ಕೆಲವೊಮ್ಮೆ ವಿಷಯ ತಿಳಿಯೋದು ನಾವೇ ಒಂದು ರೀತಿಯ ಗೊಂದಲ ಸೃಷ್ಟಿ ಮಾಡ್ತೇವೆ. ಅಷ್ಟು ಗೌಣ ಅದು ಆಚರಣೆಗಳ ಸಂಭ್ರಮದ ಆ ಭರಾಟೆ ಅಥವಾ ಸಂಭ್ರಮದ ನಡುವೆ ಇದು ಬಹಳ ಗೌಣವಾಗಿ ನಾವು ಕಾಣಿಸ್ಕೊಳ್ಬಹುದು. ಸರಿ ತಪ್ಪಿನ ವಿಮರ್ಶೆ ನಾನು ಮಾಡ್ಲಿಕ್ಕೆ ಹೋಗುದಿಲ್ಲ. ಕದ್ರಿ ದೇವಸ್ಥಾನದ ವಠಾರದಲ್ಲಿ ಮತ್ತೆ ಕದ್ರಿ ದೇವಳದ ಬಗ್ಗೆ ನೀವೊಂದು ಪ್ರಶ್ನೆ ತಗೊಂಡ್ರಿ. ಕದ್ರಿ ದೇವಳದಲ್ಲಿ ಕೃಷ್ಣಾಷ್ಟಮಿ ಅದಕ್ಕೂ ನೀವು ಕದ್ರಿ ದೇವಳದಲ್ಲಿ ನನಗೆ ಬಹಳ ಆಶ್ಚರ್ಯವಾದದ್ದು ಅತ್ಯಂತ ಪುರಾತನವಾದಂಥ ಗರ್ಭಗುಡಿ ಕದ್ರಿ ದೇವಳದು. ಅತ್ಯಂತ ಉಡುಪಿ ಅನಂತೇಶ್ವರ, ಚಂದ್ರೇಶ್ವರ ಅಥವಾ ಮಧೂರು ಇದಕ್ಕಿಂತಲೂ ಪುರಾತನವಾದಂಥ ಗರ್ಭಗುಡಿ. ದಕ್ಷಿಣ ಭಾರತ ಹೇಗೆ ಬದರಿ ಹಾಗೆ ಕದ್ರಿ ದಕ್ಷಿಣ ಭಾರತದ ವೈಶಿಷ್ಟ್ಯವಾದಂಥ ಒಂದು ಸ್ವಯಂಭೂವಾದಂಥ ಕ್ಷೇತ್ರ ಇದು. ಯಾವುದೇ ಪ್ರತಿಷ್ಠಾ ಮೂರ್ತಿ ಇಲ್ಲ. ಈ ಕ್ಷೇತ್ರದಿಂದ ಒಂದಂಶವನ್ನು ವಾದಿರಾಜರು ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರನಾಗಿ ಲಿಂಗ ಸ್ವರೂಪದಲ್ಲಿ ಅದು ಋಷಿ ಪ್ರತಿಷ್ಠೆ ವಿನಃ ಇಲ್ಲಿ ನಿಮಗೆ ಲಿಂಗ ಅದು ರಸಕೂಪದ ಒಳಗಿರುವಂತ ಒಂದು ಸಾನ್ನಿಧ್ಯ. ಆದ್ರೆ ಆ ಗರ್ಭಗುಡಿಯ ಒಳಗೆ ನೋಡಿ ಅದು ಕದ್ರಿ ಮಂಜುನಾಥನಿಗೆ ಇರುವಂತದ್ದು ಗರುಡಧ್ವಜ, ನಂದಿ ಧ್ವಜ ಅಲ್ಲ, ಆದ್ರೆ ರುದ್ರಾಭಿಷೇಕ ಪ್ರಿಯ. ಅಂದ್ರೆ ಒಂದು ಎಲ್ಲದರ ಒಂದು ಸಮಾಗಮ. ಅರಸು ಪಟ್ಟ ಯಾರಿಗಿರುವಂತದ್ದು ಯೋಗಿಗಳಿಗೆ. ಉತ್ತರ ಭಾರತದಿಂದ 12 ವರ್ಷಕ್ಕೊಮ್ಮೆ ಭಾರತಕ್ಕೆ ಬರುವಂತ ಯೋಗಿಗಳಿಗೆ ಅರಸು ಪಟ್ಟ, ವೈಷ್ಣವರಿಂದ ಪೂಜೆ. ಹೀಗೆ ಬಹಳ ವಿಚಿತ್ರವಾದಂತ ಒಂದು ರೀತಿಯ ಸನಾತನ ಸಂಸ್ಕೃತಿಯ ಪ್ರತೀಕ, ಭಾರತೀಯ ಸಂಸ್ಕೃತಿಯ ಇನ್ಕ್ಲೂಸಿವ್ ತವಳ ಸಂಸ್ಕೃತಿಯ ಪ್ರತೀಕ. ಅದಕ್ಕೆ ಪರಶುರಾಮ ಸೃಷ್ಟಿ ಅಂತ ಹೇಳುವಂಥದ್ದು. ಈ ಗರ್ಭಗುಡಿಯ ಹೊರಗಡೆಯಲ್ಲಿ ಎಡಬದಿಯಲ್ಲಿ ಗಣಪತಿ ಇದೆ, ಆರಾಧನೆ ಅಲ್ಲ ಅದು, ಕೆತ್ತನೆ. ಇದರಲ್ಲಿ ಬಹಳ ವಿಶಿಷ್ಟವಾದ ಹೊಟ್ಟೆ ಎಲ್ಲ ಇರುವಂತ ಒಂದು ರೀತಿಯ ಗರ್ಭಗುಡಿಯ ವಿನ್ಯಾಸ ನಿಮಗೆ ತವಳವಾದ ಆಗಮಶಾಸ್ತ್ರ ವಿನ್ಯಾಸಗಳಲ್ಲಿ ನಂತರದ ದೇವಾಲಯಗಳಲ್ಲಿ ಹಾಗೆ ನೋಡ್ಲಿಕ್ಕೆ ಸಿಕ್ಕುವುದಿಲ್ಲ. ಅಂದ್ರೆ ಅಥವಾ ನಂತರ ಇತ್ತು ಏನೋ ಜೀರ್ಣೋದ್ಧಾರದ ಭರಾಟೆಯಲ್ಲಿ ಅದು ಹೊರಟು ಹೋಗಿದೆ ಏನೋ ಗೊತ್ತಿಲ್ಲ. ಇಲ್ಲಿ ಇನ್ನೂ ಗರ್ಭಗುಡಿ ಮುಟ್ಲಿಕ್ಕೆ ಹೋಗ್ಲಿಲ್ಲ ಪುಣ್ಯವಶಾತ್. ಅದೇ ಬಲಬದಿಯಲ್ಲಿ ಕಾಳಿಂಗಮರ್ಧನ ಕೃಷ್ಣ ಇದೆ, ಕಾಳಿಂಗಮರ್ಧನ ಕೃಷ್ಣ. ಹಾಗಾಗಿ ಕೃಷ್ಣನಿಗೂ ಕದ್ರಿಗೂ ಮಂಜುನಾಥನಿಗೂ ಅದು ಯಾವುದೋ ಅನನ್ಯ ಸಂಬಂಧ ಇರದೆ ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಕಾಳಿಂಗಮರ್ಧನ ಕೃಷ್ಣ. ಹಾಗಾಗಿ ಭಗವಂತ ಸಾರ್ವಜನಿಕ ನೆಲೆಯಲ್ಲಿ ನಮ್ಮಂತ ವಿದ್ಯಾರ್ಥಿಗಳ ಸಮೂಹಕ್ಕೆ ಈ ಪ್ರೇರಣೆ ಕೊಟ್ಟು ಇಂಥ ಕಾರ್ಯಕ್ಕೆ ಕೈ ಹಾಕುವಾಗಿ ಮಾಡಿದ ಅಂತ ನಾನು ಭಾವಿಸ್ತೇನೆ. ಅದಕ್ಕೊಂದು ಕದ್ರಿ ಒಳ್ಳೆ ಜಾಗ ಆಯ್ತು ಅಂತ ನಾವು ಹೇಳ್ಬೋದು. ವಿಶೇಷವಾಗಿ ಬಹಳ ವಿಶಾಲವಾದ ಪ್ರಾಂಗಣ, ಬಹಳ ವಿಶಾಲ. ಇವತ್ತಂತೂ ನೋಡಿ 42 ವಿಭಾಗಗಳಲ್ಲಿ ಏಕಕಾಲದಲ್ಲಿ 9 ವೇದಿಕೆಗಳಲ್ಲಿ ಈ ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ. 9 ವೇದಿಕೆಗಳಲ್ಲಿ. ನಾವು ಆರಂಭದಲ್ಲಿ ಮಾಡಿದಾಗ ಕೇವಲ ವಿದ್ಯಾರ್ಥಿಗಳು ನಾವೆಲ್ಲ ನಾನು ಅದು ಪ್ರತಿಷ್ಠಾನ ಅಂತ ಹೆಸರಲ್ಲಿ ನಾವು ಆರಂಭ ಮಾಡಿದ್ದು. 8 ಜನ ಮಕ್ಕಳು. ಅದು 8 ಜನ ಮಕ್ಕಳು ಹೋಗಿ 80 ಆಗುವಾಗ 2-3 ವಿಭಾಗ ಆಯ್ತು. ಏನು ಹೆಸರು? ಹೀಗೆ ಮಕ್ಕಳೊಟ್ಟಿಗೆ ಹೆಸರೇ ಮುದ್ದು ಕೃಷ್ಣ, ಕಂದ ಕೃಷ್ಣ, ಬಾಲಕೃಷ್ಣ, ಯಶೋಧ ಕೃಷ್ಣ, ಶ್ರೀಕೃಷ್ಣ. ಇವತ್ತದು ತೊಟ್ಟಿಲ ಕೃಷ್ಣನಿಂದ ಆರಂಭ ಆಗ್ತಾ ಇದೆ. ಅದರಿಂದ ಮೊದಲು ಆರಂಭ ಆಗ್ಲಿಕ್ಕೆ ಆಗುದಿಲ್ಲಲ್ಲ, ಗರ್ಭಾವಸ್ಥೆ ಕೃಷ್ಣ ಆರಂಭ ಮಾಡ್ಲಿಕ್ಕೆ ಆಗುದಿಲ್ಲ. ಹೀಗೆ ಕಡೆಗಾಗುವಾಗ ಅಬಾಲ ವೃದ್ಧರ ತನಕ ಎಲ್ಲರಿಗೂ ಅವಕಾಶ ಆಗಬೇಕಂತ ತಿಳ್ಕೊಂಡು ನಂದ ಗೋಕುಲ ಅಂತ ಹೇಳುವಂತ ಕಲ್ಪನೆ, ಸಂಸಾರ ಸಮೇತರಾಗಿ ವಯೋವೃದ್ಧರನ್ನು ಒಳಗೊಂಡಂತೆ ಪುಟಾಣಿ ಮಕ್ಕಳೊಂದಿಗೆ ಆ ಸನ್ನಿವೇಶವನ್ನು ಅದರ ಸೃಷ್ಟಿಯಾಗುವಂಥದ್ದು. ಈ ತರದ ತನಕ ನಾವು ಇದನ್ನು ಮಾಡಿದ್ದೇವೆ ಇವತ್ತು. ಹಾಗಾಗಿ ಅದು 42ನೇ ವರ್ಷ, 42 ವಿಭಾಗಗಳಲ್ಲಿ ಏಕಕಾಲದಲ್ಲಿ 9 ವೇದಿಕೆಗಳಲ್ಲಿ ಸಂಪನ್ನಗೊಳ್ತಾ ಇದೆ. ಇದು ಸಾಧ್ಯ ಕದ್ರಿ ದೇವಳದ ಆವರಣದಲ್ಲಿ ಮಾತ್ರ, ಅಷ್ಟು ದೊಡ್ಡ ಪ್ರಾಂಗಣ ಅದು. ಹಾಗಾಗಿ ಕದ್ರಿ ದೇವಳವನ್ನು ನಾವು ಆಯ್ಕೆ ಮಾಡಿದ್ವಿ. ಅದರ ಆಯ್ಕೆ ಮಾಡಿದ್ದದು ಬಹುಶಃ ಅದು ಮತ್ತೆ ಬದಲಾವಣೆಯ ಒಂದು ಪ್ರಶ್ನೆನೇ ಬರಲಿಲ್ಲ. ಎಲ್ಲ ದೇವಾಲಯದ ಅಲ್ಲಿ ಕದ್ರಿ ಮಂಜುನಾಥ ದೇವರ ಜಾತ್ರೆ ಎಷ್ಟು ಪ್ರಾಮುಖ್ಯವಾಯಿತೋ ಇವತ್ತು ಅಲ್ಲಿ ಮಂಜುನಾಥ ದೇವರಿಗೆ ಜೋಕ್ಲನ ಜಾತ್ರೆ ಅಂತ ಹೇಳುವ ಮಟ್ಟಕ್ಕೆ ಇವತ್ತು ಅದು ಬಂದು ಮುಟ್ಟಿದೆ. ಜನಮಾನಸ ಸ್ವೀಕಾರ ಮಾಡಿದ್ದಾರೆ. ತಾವು ಈಗ 42 ವರ್ಷಗಳ ದಾರಿಯನ್ನು ಬಂದಿದ್ರು ಕೂಡ ಮೊದಲು ತಾವು ಪ್ರಾರಂಭ ಮಾಡಬೇಕು ಅಂತ ತಾವಾಗ ಹೇಳಿದ್ರೆ ಒಂದು 8 ಜನ ಮಕ್ಕಳು ಬಂದ್ರು. ತಮ್ಮ ತಯಾರಿ ಹೇಗಿತ್ತು, ಈ ಯೋಚನೆ ಹೇಗೆ ಬಂತು ಹೇಳೋ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ನೋಡಿ. ಮಕ್ಕಳಲ್ಲಿ ಒಂದರ್ಥದ ಮೌಲ್ಯ ಚಿಂತನೆಗಳ ಹಸಿವನ್ನು ನೀಗಿಸುವಂತ ಕೊರತೆ ಇವತ್ತಿನ ಆಧುನಿಕ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅಥವಾ ನಮ್ಮ ಬದುಕಿನಲ್ಲಿ ನಾವು ಅನುಭವಿಸಿದಂತ ನಿತ್ಯ ನಗ್ನ ಸತ್ಯ. ಅದು ಆಹಾರ ಪದ್ಧತಿ ಇರ್ಬೋದು, ಧಿರಿಸಿ ಇರ್ಬೋದು, ಆಚಾರ ವಿಚಾರಗಳಿರ್ಬೋದು. ನಮಗೇನು ಎಂಥದ್ದು ಆ ಥರದ ಹಿಂದಿನ ಪರಂಪರೆಗಳು ಅಂತ ಹೇಳಿದ ತಕ್ಷಣ ಅದರಲ್ಲಿ ಒಂದು ಅರ್ಥದ ಮಡಿವಂತಿಕೆ ಅಥವಾ ಮಡಿವಂತಿಕೆ ಹೆಸರಲ್ಲಿ ಒಂದು ಅರ್ಥದ ಅಸಡ್ಡೆ.
ಕೊರೋನಾ ಅದು ಅಲ್ಲ, ಅದು ವೈಜ್ಞಾನಿಕ ಅಂತ ಹೇಳುವಂಥದ್ದನ್ನು ಸಾಬೀತುಪಡಿಸಿದೆ. ಕೊರೋನಾದ ಸಂದರ್ಭದಲ್ಲಿ ಮಡಿ ಮೈಲಿಗೆ ಸಂದು ಅಂದ್ರೆ ಏನು ಅಂತದ್ದು, ಸ್ಯಾನಿಟೈಸೇಷನ್ ಅಂದ್ರೆ ಸ್ವಚ್ಛತೆ ಅಂದ್ರೆ ಏನು, ಅಥವಾ ಪರಸ್ಪರ ಸಂಪರ್ಕ ಆಗಬಾರ್ದು, ಮಾಸ್ಕ್ ಹಾಕಿ ಅಂದ್ರೆ ನೀವು ಹಿಂದೆ ನೋಡಿ ಯಾರನ್ನು ನಾವು ತೆಗೆದ್ರು ಕೈ ನಾವು ವೈರಾಸ್ ಇಲ್ಲದೆ ಹೊರಗೆ ಹೋಗ್ತಿರ್ಲಿಲ್ಲ. ವೈರಾಸ್ ಅಡ್ಡ ಹಿಡಿದು ಸ್ವಾಮಿಗಳ ಹತ್ರ ಆಗ್ಲಿ, ಮಕ್ಕಳ ಹತ್ರ ಆಗ್ಲಿ, ವಯೋವೃದ್ಧರ ಹತ್ರ ಆಗ್ಲಿ ಮಾತಾಡ್ತಿದ್ರು. ಅಂದ್ರೆ ಸಂಪರ್ಕದ ನೇರ ಇದನ್ನು ಅಂದ್ರೆ ಅದು ವೈಜ್ಞಾನಿಕ, ಅದು ಮಡಿಯ ಹೆಸರನ್ನ ವೈಜ್ಞಾನಿಕ. ಈ ಸಂದರ್ಭದಲ್ಲಿ ನಾನು ಏನು ಹೇಳಿಕೆ ಬಯಸೇನೆಂದರೆ, ಇದು ಆ ಸಂದರ್ಭದಲ್ಲಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅಥವಾ ಸಾರ್ವಜನಿಕ ಆಚರಣೆಗಳಲ್ಲಿ ಇನ್ ದ ನೇಮ್ ಆಫ್ ಛದ್ಮವೇಷ ಸ್ಪರ್ಧೆ, ಇನ್ ದ ನೇಮ್ ಆಫ್ ಅದನ್ನು ನಾನು ಒತ್ತಿ ಹೇಳೋದು, ಆ ಛಂದವೇಷ ಸ್ಪರ್ಧೆ ಎನ್ನುವಂಥ ಹೆಸರಿನ ವ್ಯವಸ್ಥೆಗಳಲ್ಲಿ ಸಿನಿಮಾ ನಟರುಗಳ ಒಂದರ್ಥದ ಅನುಕರಣೆಗಳಿಗೆ ಪ್ರಾಧಾನ್ಯತೆ ಬಂತು. ಅದೇನು ಪಿಲಿವೇಷ ಆಯಂಚನೆ ಪಿಲಿವೇಷ ಪಾಂಡೆ ಅಂದ್ರೆ ಒಂದು ರೀತಿಯ ಕೀಳರಿಮೆ. ಪುರಾಣದ ವೇಷಗಳನ್ನು ಹಾಕುವುದಂದ್ರೆ ಕೀಳರಿಮೆ, ಅಥವಾ ನಮ್ಮ ಪುರಾಣದ ಸನ್ನಿವೇಶಗಳನ್ನು ಅಭಿವ್ಯಕ್ತ ಮಾಡುವುದಂತ ಹೇಳಿದ್ರೆ ಕೀಳರಿಮೆ. ಯಕ್ಷಗಾನದ ವೇಷದೊಂದಿಗೆ ಬರುವುದಂತ ಹೇಳಿದ್ರೆ ಕೀಳರಿಮೆ. ಯಕ್ಷಗಾನದಲ್ಲೂ ಪೌರಾಣಿಕವನ್ನೇ ನಾವು ಶಾಲಾ ಕಾಲೇಜುಗಳ ಛದ್ಮವೇಷದಲ್ಲಿ ಪ್ರದರ್ಶಿಸುವಂತ ಒಂದು ಕೀಳರಿಮೆ. ಈ ತರಹದ ಭಾವನೆಗಳು ಹೋಲಿಕೆ ಪೀಚೆ ಕ್ಯಾಯ್ ಅಂತ ಹೇಳೋ ಪದ್ಯ ಹೇಳಿ ಮಕ್ಕಳಲ್ಲಿ ಮಾದಕತೆಯನ್ನು ತುಂಬಿಸುವಂಥ ನೃತ್ಯವನ್ನು ಪಾಲಕರು ಎದುರು ಕೂತ್ಕೊಂಡು ನೋಡುವಂಥದ್ದು, ಅಧ್ಯಾಪಕರು ಎದುರು ಕೂತ್ಕೊಂಡು ನೋಡುವಂಥದ್ದು, ಸಹಪಾಠಿಗಳು ಎದುರು ಕೂತು ನೋಡುವಂಥದ್ದು ಎಷ್ಟರ ಮಟ್ಟಿಗೆ ಸಾಧು ಹೇಳಿ. ಜೀವನದಲ್ಲಿ ನವರಸಭರಿತವಾದ ಜೀವನ, ಆದರೆ ಆ ಎಲ್ಲ ಸ್ವಾತಂತ್ರ್ಯಕ್ಕೂ ಒಂದು ರೀತಿಯ ಸಂಸ್ಕೃತಿಯ ಒಂದು ಪರಧಿ ಇದೆ, ಅದನ್ನು ಮೀರಿ ಅದು ಆಗಬಾರ್ದು. ಈ ಮಡಿಮತ್ತಿಗೆ ಈ ಕೀಳರಿಮೆ ಇದು ಹೋಗಬೇಕು, ಹೇಗೆ ಹೋಗಲಾಡಿಸಬಹುದು ಎನ್ನುವ ನೆಲೆಯಲ್ಲಿ ನಾವು ಕೃಷ್ಣವೇಷ ಸ್ಪರ್ಧೆ ಎನ್ನುವಂಥ ನೆಲೆಯಲ್ಲಿ ಇದಕ್ಕೊಂದು ಅರ್ಥದ ಆಧುನಿಕದ ಪ್ರಚಾರ, ಆಧುನಿಕದ ಒಂದು ಸಂಪರ್ಕದ ವ್ಯವಸ್ಥೆಗಳನ್ನು, ಅವಾಗೇನು ಮೊಬೈಲ್ ಎಲ್ಲ ಅದೆಲ್ಲ ಇರಲಿಲ್ಲ, ಎಲ್ಲ ಇಟ್ಟುಕೊಂಡು ನಾವು ಆರಂಭ ಮಾಡಿದ್ದು. ವಿದ್ಯಾರ್ಥಿಗಳು ಆರಂಭ ಮಾಡಿದ ಕಾರಣ ಅದಕ್ಕೆ ಒಂದು ರೀತಿಯ ಪ್ರಚೋದನೆ. ನಾವೇನು ಮಾಡಿತು, ಸ್ಪರ್ಧೆ ಹೆಸರು ಹೌದು, ಭಾಗವಹಿಸುವ ಎಲ್ಲ ಮಕ್ಕಳನ್ನು ಉಡುಗೊರೆ ಚೀಲವನ್ನು ಕೊಡಲಿಕ್ಕೆ ಆರಂಭ ಮಾಡಿತು. ಆರಂಭದಿಂದಲೇ ಬಟ್ಟೆ ಚೀಲ, ಪ್ಲಾಸ್ಟಿಕ್ ಮುಕ್ತ, ಪರಿಸರ ಯುಕ್ತ ಕೊಟ್ಟಂತ ಉಡುಗೊರೆಗಳು, ಪಂಚಲೋಹದ ಉಡುಪಿಯ ಕೃಷ್ಣನ ಶಾಸ್ತ್ರೋಕ್ತವಾಗಿ ತಯಾರಿಸಿದ ಉಡುಪಿಯ ಕೃಷ್ಣನ ಮೂರ್ತಿ. ಯಾಕೆ ಉಡುಪಿಯ ಕೃಷ್ಣನ ಮೂರ್ತಿ ನಾವು ಕೊಡ್ತೇವೆ ಅಂತ ಹೇಳಿದ್ರೆ, ಅದು ಮಂಥನದ ಕೃಷ್ಣ, ಕಡಗೋಲ ಕೃಷ್ಣ. ಮಂಥನ ಎನ್ನುವಂಥದ್ದು ನಮ್ಮ ಮಕ್ಕಳಲ್ಲಿ ಆ ಪ್ರಕ್ರಿಯೆಗೆ ಒಂದು ಅವಕಾಶವನ್ನು ದೊರಕಿದಾಗ ಮಕ್ಕಳು ಜ್ಞಾನ ಸಂಪನ್ನರಾಗಿ ಚಿಂತನೆಗಳೊಂದಿಗೆ ಹೊಸ ಆವಿಷ್ಕಾರದ ನೆಲೆಯಲ್ಲಿ ಹೊಸ ಬದುಕನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಮಂಥನ ಪ್ರಕ್ರಿಯೆ ಬಹಳ ಸುಲಭ. ಅದರ ಅರ್ಥ ಏನು, ನಾವು ಸಂಸ್ಕಾರ ಭರಿತವಾದದ್ದು, ನಾವು ಹಾಲಿಗೆ ಹೆಪ್ಪು ಹಾಕಿದಾಗ ಅದು ಮೊಸರಾಗ್ತದೆ. ಆ ಮೊಸರಕ್ಕೆ ಅದನ್ನು ಮತಿಸಿದಾಗ ನಮ್ಗೆ ನವನೀತ ಲಭ್ಯವಾಗ್ತದೆ. ನವನೀತ ಅಂದ್ರೆ ಕೃಷ್ಣ. ಆ ನವನೀತವನ್ನು ನಾವು ಮಗದೊಮ್ಮೆ ಸಂಸ್ಕಾರಯುತ ಮಾಡಿದಾಗ ಘೃತ ಲಭ್ಯವಾಗ್ತದೆ ನಮಗೆ. ಆ ಘೃತವನ್ನು ಇನ್ನಷ್ಟು ಇಟ್ಟಲ್ಲಿ ಅದು ನಮ್ಗೆ ಔಷಧಿಯಾಗಿ ಪರಿವರ್ತಿತವಾಗ್ತದೆ. ಅಂದ್ರೆ ಈ ತರಹದ ಮಂಥನದ ವ್ಯವಸ್ಥೆಗೆ ನಮ್ಮ ಮೆದುಳನ್ನು ನಾವು ಪ್ರಯೋಗಿಸಿದಾಗ, ಅಥವಾ ಅಧ್ಯಾಪನ ಇವತ್ತಿನ ಶಿಕ್ಷಣ ಜೊತೆಗೆ ಮಾಡಿದಾಗ, ಅದನ್ನು ನಾವು ಅದು ಆತನಿಗೆ ಬದುಕಿಗೆ ಅದು ಬೆಳಕಾಗ್ತದೆ, ಶಕ್ತಿ ಆಗ್ತದೆ ಎನ್ನುವ ನೆಲೆಯಲ್ಲಿ ಉಡುಪಿಯ ಕಡಗೋಲ ಪಂಚಲು ಕೃಷ್ಣ. ಮತ್ತು ಈ ಪ್ರದೇಶಕ್ಕಂತೂ ದಕ್ಷಿಣ ಭಾರತಕ್ಕೆ ಜಗದ್ಗುರು ಮಧ್ವಾಚಾರ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟಂತ, ಅದು ಪುರಾಣ ಅಲ್ಲ ಉಡುಪಿಯ ಕೃಷ್ಣ, ಅದು ಇತಿಹಾಸ. ಉಡುಪಿಯ ಅಂದ್ರೆ ಅನಂತೇಶ್ವರ ಚಂದ್ರೇಶ್ವರದ ಪುರಾಣ. ಕಡಲ್ಗಳ್ಳರಿಂದ ಕೊಂಡೊಯ್ಯಲ್ಪಡ್ತಿದ್ದಂತ ಕೃಷ್ಣನ ಮೂರ್ತಿ ಪುರಾಣ, ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟದ್ದು ಅಂತ ಪ್ರತೀತಿ. ಎಲ್ಲಿಯೋ ಉತ್ತರ ಭಾರತದಲ್ಲಿ ಅಯೋಧ್ಯ ಯಾವುದೋ ಪರಿಸರದಲ್ಲಿ ಇದ್ದಂಥದ್ದನ್ನು ಕಡಲ್ಗಳ್ಳರು ಗೋಪಿಯ ಹೆಂಟೆಯ ಒಳಗೆ ಅಂದ್ರೆ ಏನು, ಇಟ್ ಇಸ್ ಎ ಪ್ಯಾಕಿಂಗ್ ಮೆಟೀರಿಯಲ್. ನೀವು ವೈಜ್ಞಾನಿಕವಾಗಿ ಯೋಚನೆ ಮಾಡಿ, ಇಟ್ಸ್ ಎ ಪ್ಯಾಕಿಂಗ್. ಅಲ್ಲಿ ಗೋಪಿ ಅದು ಸಾರ್ವಕಾಲಿಕ. ಯಾಕಂದ್ರೆ ನೀವು ಟೈಲ್ಸ್ ಇವತ್ತಿಗೂ ತಯಾರಾಗ್ತಾ ಇರೋದು ಉತ್ತರದ ಗುಜರಾತ್ ಪರಿಸರದ ಅಲ್ಲಿ ಭೂಮಿ ಒಳಗಿಂದ ತೆಗೆದು, ಅದರಲ್ಲಿ ಅವರು ಕದ್ದುಕೊಂಡು ಬರ್ತಿರುವಾಗ ಭಾದ್ರಗಡ ಮತ್ತು ತೋನ್ಸೆ ಬಾರ್, ಅದನ್ನು ಸೈಂಟ್ ಮೇರಿಸ್ ಅಂತ ಹೇಳ್ತಾರೆ ಇವತ್ತು, ಅದನ್ನು ಭಾದ್ರಗಡ ತೋನ್ಸೆ ಬಾರ್, ಅದು ರೇವು ಪಟ್ಟಣ, ಒಂದರ್ಥದ ಪ್ರಾಕೃತಿಕ ಬಂದರು. ಅಲ್ಲಿ ಅವರು ಸುಳಿಗಾಳಿಯ ಹೊಡೆತದಲ್ಲಿ ಅವರು ರಕ್ಷಣೆಗೋಸ್ಕರ ನಿಂತಾಗ ಮಧ್ವಾಚಾರ್ಯರು ದೇಹದಾಢ್ಯರು, ಕಡಲಿನ ಜೊತೆಗೆ ಅವರು ಸರಸವಾಡುತ್ತಿದ್ದವರು, ಮೊಗವೀರ ಜನಾಂಗದೊಳಗೆ ಅದ್ಭುತವಾದ ಸಂಪರ್ಕವನ್ನು ಹೊಂದಿದವರು, ವೇದಾಧ್ಯಯನದ ಜೊತೆಗೆ ಬಹುಶಃ ಮಧ್ವಾಚಾರ್ಯರು ಅಂದ್ರೆ ನಾವು ಹನುಮ, ಭೀಮ, ಮಧ್ವ ಅಂದ್ರೆ ಅವರು ದೈಹಿಕ ಇದಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತವರು, ಆಧ್ಯಾತ್ಮದ ಜೊತೆಗೆ ಮತ್ತು ವೈಜ್ಞಾನಿಕವಾಗಿ ಚಿಂತನೆ ಮಾಡ್ತಾ ಇದ್ದವರು. ಅವರು ಅಣುವಿನ ಬಗ್ಗೆ ಭಾಷ್ಯ ಬರೆದವರು. ಹಾಗೆ ಅವರ ಮಧ್ವಾಚಾರ್ಯರು ಅವರು ಆ ಕಡಲ್ಗಳ್ಳರಿಗೆ ಆ ಒಂದರ್ಥದ ಸಂರಕ್ಷಣೆ ಕೊಟ್ಟಾಗ ಅವರು ಇವರಿಗೆ ಉಡುಗೊರೆಯಾಗಿ ಕೊಟ್ಟದಂತೇಳಿ ತಿಳಿದುಕೊಳ್ಳುವ ನಾವು. ಅಥವಾ ಇವರವರನ್ನು ನೀನು ಯಾಕೆ ಕದ್ಕೊಂಡು ಹೋಗ್ತಿ ಅಂತ ಜೋರು ಮಾಡಿ ತಗೊಳ್ಳೋದು ಯಾಕೆ ಯೋಚನೆ ಮಾಡಿದ್ರು. ಅದು ಕೊಟ್ಟಂತ ಮೂರ್ತಿ ಅಂದ್ರೆ ಮೂರ್ತಿ ಪುರಾಣ, ಅದು ಉಡುಪಿಯ
ಅನಂತೇಶ್ವರದ ಆ ಕೆರೆಯ ಮಧ್ವ ಸರೋವರದ ಮುಂಭಾಗದಲ್ಲಿ ಅಲ್ಲಿ ಸಣ್ಣ ಗುಡಿ, ಚೆನ್ನಕೇಶ್ವರ ಗುಡಿಯ ಹಿಂಭಾಗದಲ್ಲಿ ಇಷ್ಟ ದೇವರಾಗಿ ಪೂಜಿಸಲ್ಪಟ್ಟಿದ್ದದು ಕೃಷ್ಣ ಮಠ. ಇವಾಗ ಅದು ಇಟ್ ಈಸ್ ನಾಟ್ ಎ ಟೆಂಪಲ್, ಕೃಷ್ಣ ಟೆಂಪಲ್ ಅಲ್ಲದು, ಕೃಷ್ಣ ಮಠ. ಮಧ್ವಾಚಾರ್ಯರ ಇಷ್ಟ ದೇವರಾಗಿ, ಮಧ್ವಾಚಾರ್ಯರು ಉಡುಪಿ ಅನಂತೇಶ್ವರದ ಪೂಜೆ ಮಾಡುವಂತ ಮಧ್ವದೇಹ ಭಟ್ಟರ ಮಗ. ಅವರೇನು ಆಕಾಶದಿಂದ ಉದುರಿದ್ದಲ್ಲ. ನಾನು ಹೇಳೋದು ತುಂಬಾ ಕ್ಷುಲ್ಲಕ ಇರ್ಬೋದು, ನಮ್ಮ ಹಾಗಿನ ಓರ್ವ ಮನುಷ್ಯವರು. ಸಾಧನೆಯಿಂದ ಅವರು ಸಾಧಕರಾಗಿ ಆಚಾರ್ಯತೆಯಲ್ಲಿ ಓರ್ವರಾದುದಿಲ್ಲ. ಶಂಕರಾಚಾರ್ಯರು ಹಾಗೆ ತಾನೆ, ರಾಮಾನುಜಾಚಾರ್ಯರು ಹಾಗೆ. ಶಂಕರಾಚಾರ್ಯರು ಕಾಲಡಿಯಲ್ಲಿ ಓರ್ವ ವೈದಿಕ ಮನೆತನದಲ್ಲಿ ಒಬ್ಬ ಪೂಜೆಯವರ ಮಗ ಅಷ್ಟೇ. ಆದ್ರೆ ಆ ಸಣ್ಣ ಕಾಲದಲ್ಲಿ ಇಡೀ ಅದ್ಭುತದಲ್ಲಿ ನಮ್ಮ ಸನಾತನ ಸಂಸ್ಕೃತಿಯನ್ನು ಉಳಿಸಿದವರು. ಜನರಲ್ಲಿ ವಿಕೃತಿ ಚಿಂತನೆಯನ್ನು ಬದಿಗಿಟ್ಟು ಜ್ಞಾನಮಯ ಪ್ರಪಂಚಕ್ಕೆ ನಮ್ಮನ್ನು ತೆರೆದುಕೊಟ್ಟವರು. ಅದೇ ರೀತಿ ಮಧ್ವಾಚಾರ್ಯರು ಆ ಮೂರ್ತಿಯನ್ನು ಹಾಗೆ ಅವರು ವಡಪಾಂಡಿ ಅದು ಮಾಡಿ ಕೃಷ್ಣನ ಮೂರ್ತಿಯನ್ನು ಪ್ರಚಾರ ಮಾಡಿದ್ದು. ಹಾಗಾಗಿ ಈ ಪ್ರದೇಶ ಅದು ಬಹುಶಃ ಪುರಾಣ ಕಾಲದ ಮೂರ್ತಿಯ ಪ್ರಭಾವವೋ ಮಧ್ವಾಚಾರ್ಯರ ತಪಸ್ಸಿನ ಫಲವೋ ಗೊತ್ತಿಲ್ಲ, ಅದು ಇಡೀ ಜಗತ್ತಿನಲ್ಲಿ ಮಾನ್ಯವಾಯಿತು. ಅನ್ನಬ್ರಹ್ಮನ ಕ್ಷೇತ್ರವೆಂದಾಯಿತು. ತದನಂತರ 2 ತಿಂಗಳಿಗೊಮ್ಮೆ ಇದ್ದ ಪರ್ಯಾಯ ವಾದಿರಾಜರ ಕಾಲದಲ್ಲಿ 2 ವರ್ಷಕ್ಕೊಮ್ಮೆ ಪರ್ಯಾಯ ಅಂತಾಯಿತು. ವಾದಿರಾಜರ ಕಾಲದಲ್ಲಿ ಅಯೋಧ್ಯ ಪರಿಸರದಲ್ಲಿ ದೊರಕಿದಂತಹ ಮುಖ್ಯ ಪ್ರಾಣ ಅಂದ್ರೆ ಆಂಜನೇಯನ ಮೂರ್ತಿಯನ್ನವರು ಅದು ದೊರಕಿದ್ದವರಿಗೆ ನದಿ ಬದಿಯಲ್ಲಿ, ಅದು ಯಾರಿಂದ ವಶಪಡಿಸಿಕೊಂಡ ಅದನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗ ಅದು ಮುಖ್ಯ ಪ್ರಾಣನಿಂದ 2 ವರ್ಷದ ಪರ್ಯಾಯ ನಡೆಸಲ್ಪಡುವುದು ಅಂತ ಹೇಳುವಂತ ಒಂದು ಪ್ರತೀತಿಗೆ ಬಂತು. ಹಾಗಾಗಿ ಈ ಕ್ಷೇತ್ರ ಮುಖ್ಯ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಮಧ್ವಾಚಾರ್ಯರಲ್ಲ, ವಾದಿರಾಜರು. ಹೀಗೆ ಈ ಪ್ರತೀತಿ 2 ವರ್ಷ ಪರ್ಯಾಯ ಅಂದ್ರೆ ಉಡುಪಿ ಅಂತ ಹೇಳುವಂಥದ್ದು ಅಷ್ಟು ಅದ್ಭುತವಾದಂಥ ಒಂದು ವ್ಯವಸ್ಥೆಗೆ ಬೆಳಕಿಗೆ ಬಂದ ಕಾರಣ ನಾವು ಉಡುಪಿ ಕೇಂದ್ರೀಕೃತ ಪ್ರದೇಶ, ಕೃಷ್ಣ ಆರಾಧನಾ ವ್ಯವಸ್ಥೆ ಸಾರ್ವಜನಿಕವಾಗಿ ಮಂಗಳೂರಿನಲ್ಲಿ ನಾವು ಅಲ್ಲಿ ಹೇಗೆ ಶಾಸ್ತ್ರೋಕ್ತವಾಗಿ ಆಚರಣೆ ಉಡುಪಿಯಲ್ಲಾಗಿ ಉಡುಪಿಯ ರಥ ಬೀದಿಯಲ್ಲಿ ವಿಟ್ಲಿ ಪಿಂಡಿ ಇದೆಲ್ಲ ನಡೀತದೋ ಮಂಗಳೂರಿನಲ್ಲೂ ಮಾಡುವ ಅಂತ ಹೇಳುವಂತ ನೆಲೆಗೆ ಬಹುಶಃ ನಾವು ನಮ್ಮ ಪ್ರೇರಣೆಗೆ ಭಗವಂತ ಮಂಜುನಾಥ ಅಸ್ತು ಕೊಟ್ಟದ್ದು ಅಂತ ನಾವು ನಂಬ್ತೇವೆ. ಜನ ಸ್ವೀಕಾರ ಮಾಡಿದ್ರು ಅಂತ ಹೇಳಿದ್ರೆ ಭಗವಂತ ಅಸ್ತು ಕೊಟ್ಟದ್ದು ಅಂತ ಹೀಗೆ ಮಾಡ್ತೇವೆ ನಾವು. ಉಡುಗೊರೆಯಲ್ಲಿ ಬೇರೆನೆಲ್ಲ ಕೊಡ್ತಿದ್ರಿ ನಾವು ನೋಡಿ. ಉಡುಪಿಯ ಪಂಚಲೋಹದ ಕೃಷ್ಣನ ಮೂರ್ತಿ ಇವತ್ತಿಗೂ ಅದು ಅಲ್ಲಿಯ ಉಡುಪಿಯಲ್ಲಿ ಐರೋಡಿಯವರ ಮುಖಾಂತರ ನಾವು ತಯಾರು ಮಾಡುವಂಥದ್ದು. ಸಾಧಾರಣ 3,000-4,000 ಮೂರ್ತಿಗಳು ಪ್ರತಿ ವರ್ಷ 2-3 ಕನಿಷ್ಠ ನಾವು ತರ್ತೇವೆ. ಪ್ರತಿ ಮಗುವಿಗೆ ನಾವು ಮಗುವನ್ನು ಬಟ್ಟೆ ಚೀಲ, ಕೃಷ್ಣನ ಮೂರ್ತಿ, ಸಾಧ್ಯವಾದ್ರೆ ಲಭ್ಯವಾದರೆ ಭಗವದ್ಗೀತೆ ಪುಸ್ತಕ ಮಗುದ ಮೇಲೆ ಲಭ್ಯವಾದ್ರೆ ಅಂತ ಒತ್ತಿ ಹೇಳ್ತೇನೆ. ಮೊದಲು ನಾವು ಪೇಟ್ಲೆ ಅಂತ ಸಿಕ್ತಿತ್ತು, ನೀವು ಗೊತ್ತಿರಬೇಕು, ಅದನ್ನು ಇಡ್ತಿತ್ತು. ಈಗ ಸಿಕ್ಕುದಿಲ್ಲ, ಲಭ್ಯ ಇಲ್ಲ. ಈಗ ಬಹಳ ಕಷ್ಟಪಟ್ಟು 1-2 ಪೇಟ್ಲೆ ಎಲ್ಲಿಯಾದ್ರೂ ಉಡುಪಿಯ ರಥ ಬೀದಿಯಲ್ಲಿ ಸಿಗ್ತದೋ ಏನೋ. ಮೊದಲು ಬಿದಿರಿನ ಸಲಾಕೆಗೆ ಇಟ್ಟು ಅದಕ್ಕೆ ಒಲಿಯನ್ನು ಸುತ್ತಿ ಹಿಡಿದದ್ದು ಪೇಟ್ಲೆ ಕಾಯಿಯೊಂದಿಗೆ ಸಿಗ್ತಾ ಇತ್ತದು. ಈಗ ಲಭ್ಯ ಇಲ್ಲ. ಗೋಪಿಯ ಹೆಂಟೆ ಇದನ್ನೆಲ್ಲ ಇಟ್ಟಂತ ಚೀಲ ಪುಸ್ತಕದೊಂದಿಗೆ ನಾವು ಅದನ್ನು ಅವರಿಗೆ ಮಕ್ಕಳಿಗೆ ಮತ್ತೆ ಯಾರು ಕೊಡ್ಬೋದು, ಈಗಲೂ ಕೊಡ್ಬೋದು. ಅವ್ರು ಏನು ಉಡುಗೊರೆ ಕೊಡ್ತಾರೆ ಅದನ್ನ ಆ ಚೀಲದಲ್ಲಿ ಹಾಕಿ, ಅದು ಬಿಸ್ಕೆಟ್ ಇರ್ಬೋದು, ಅದು ಚಾಕ್ಲೇಟ್ ಇರ್ಬೋದು, ಇಲ್ಲ ಪೆನ್ನು ಇರ್ಬೋದು. ಕೆಲವು ಮೊದಲೆಲ್ಲ ಕರ್ನಾಟಕ ಬ್ಯಾಂಕಿನವರೆಲ್ಲ ಕೊಡ್ತಾ ಇದ್ರು. ಈಗ ಬ್ಯಾಂಕ್ಗಳೆಲ್ಲ ನಮ್ಮ ಜಿಲ್ಲೆಯಿಂದ ಹೊರಟು ಹೋಗಿದ್ದೇವೆ ತಾನೆ. ಕೊಟ್ಟದನ್ನೆಲ್ಲ ಹಾಕಿ ಮಕ್ಕಳಿಗೆ ನಾವು ಕೊಡ್ತೇವೆ. ಮಕ್ಕಳು ಉಡುಗೊರೆಯ ಚೀಲದೊಂದಿಗೆ ಸಂಭ್ರಮದೊಂದಿಗೆ ಹೋಗುವಂಥದ್ದೇ ಒಂದು ಸಂಭ್ರಮ, ಕೃಷ್ಣನ ಸಂಭ್ರಮ. ಇವತ್ತಿಗೂ ನೋಡಿ ಜನಮಾನಸದಲ್ಲಿ ಇದನ್ನು ಈ ಮಕ್ಕಳ ಉತ್ಸವ ಎಷ್ಟು ಒಂದು ಶುದ್ಧ ಭಾವನೆಯನ್ನು ತಳ್ಳಿದೆ ಅಂತ ಹೇಳಿದ್ರೆ, ನಮ್ಮ ಆಗ ಯಾರು ಬೆಂಗಳೂರಿನ ಒಬ್ಬ ಚಿಕ್ಕಪೇಟೆಯವರು ನಮಗೆ ಆ ಚೀಲ ತಯಾರಿಸಿ ಕೊಡ್ತಿದ್ರು. ಮಂಗಳೂರು ಲಭ್ಯ ಇರಲಿಲ್ಲ, ಇವತ್ತಿಗೂ ಅವರೇ ನಮಗೆ ತಯಾರಿಸಿಕೊಡೋದು. ಆ ಚೀಲಗಳು ಮಂಗಳೂರಿನ ಅಥವಾ ಈ ಸುತ್ತಮುತ್ತಲಿನ ನಮ್ಮ ಜಿಲ್ಲೆಯ ಕೆಲವೊಮ್ಮೆ ಬೆಂಗಳೂರಿನವರು ಬರ್ತಾರೆ. ಯಾವುದೇ ಮನೆ ಗೇಟಿನಲ್ಲಿ ಬೆಳಿಗ್ಗೆ ಹಾಲಿಗೆ ಚೀಲವಾಗಿ ಈ ಚೀಲ ಉಪಯೋಗಿಸಲ್ಪಡುತ್ತದೆ. ಯಾವುದೇ ಬೇರೆ ಇನ್ನಿತರವಾದಂಥ ಭಗವಂತನ ಸಮರ್ಪಣೆಗೆ ಯೋಗ್ಯವಲ್ಲದ ವಸ್ತುಗಳ ವ್ಯವಸ್ಥೆಗೆ ಅದನ್ನು ಉಪಯೋಗಿಸುವುದಿಲ್ಲ ಜನ. ಭಗವಂತನಿಗೆ ಹೂ ತೆಗೆದುಕೊಂಡು ಹೋಗ್ಲಿಕ್ಕೆ ಉಪಯೋಗಿಸ್ತಾರೆ. ಅಂದ್ರೆ ಅಷ್ಟೊಂದು ರೀತಿಯಲ್ಲಿ ಆ ಕೊಳಲು ಎಲ್ಲರ ಮನೆಗಳಲ್ಲಿ ಇದೆ. ಮೂರ್ತಿ ಅನೇಕರ ಮನೆಗಳಲ್ಲಿ ಆರಾಧಿಸಲ್ಪಡ್ತಾ ಇದೆ. ಇದು ಆ ಚೀಲದೊಂದಿಗೆ ನಾವು ಕೊಡ್ತೇವೆ. ಅದರ ಜೊತೆಗೆ ಪ್ರತಿ ವಿಭಾಗದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಮತ್ತು ಪ್ರೋತ್ಸಾಹಕ ಬಹುಮಾನಗಳನ್ನು ಕೊಡ್ತೇವೆ. ಪ್ರೋತ್ಸಾಹಕ ಭವನಗಳು ಮತ್ತು ಪ್ರಥಮ ನಾನು ಬಹಳ ಸ್ಪಷ್ಟವಾಗಿ ಹೇಳಿಕೊಂಡು, ಇಟ್ ಇಸ್ ನಾಟ್ ಎ ಕಾಂಪಿಟೇಷನ್, ಇದು ಸ್ಪರ್ಧೆ ಅಲ್ಲ. ಸ್ಪರ್ಧೆ ಅಂತ ಹೇಳುವಂಥದ್ದು ಒಂದು ಆಕರ್ಷಣೆ ಮಾಡಲಿಕ್ಕೆ, ಹೇಗೆ ಒಂದು ವಸ್ತುವಿಗೆ ನಾವು ಸುಗಂಧ ದ್ರವ್ಯವನ್ನು ಹಾಕಿ ಪರಿಮಳಯುಕ್ತವಾಗಿ ಮಾಡಿ ಬರುವಂತೆ ಮಾಡ್ತೇವೆ ಅಂತ ಒಂದು ಆಕರ್ಷಕವಾದ ಪರಿಮಳದ ವ್ಯವಸ್ಥೆ ಅಷ್ಟೇ. ಎಲ್ಲ ಮಗುವಿನಲ್ಲಿ ಕೃಷ್ಣನನ್ನು ಕಾಣುವ ಪ್ರಜ್ಞೆ, ಎಲ್ಲ ಮಗುವನ್ನು ಆರಾಧಿಸುವ ಪ್ರಜ್ಞೆ. ನಮ್ಮ ಮಕ್ಕಳಲ್ಲಿ ಅಶ್ಲೀಲತೆಯ ಮುಖಾಂತರ ಮಕ್ಕಳಲ್ಲಿ ವಿಕೃತತೆಯನ್ನು ತುಂಬುವ ಬದಲು ಸುಕೃತತೆಯ ಇಂಥ ಚಿಂತನೆಗಳ ಸಾಕ್ಷಾತ್ಕಾರ ಮಾಡುವುದರಿಂದ ನಮ್ಮ ಮಕ್ಕಳು
ಕೃಷ್ಣ ಚಿಂತನೆ ಅಥವಾ ಪುರಾಣ ಚಿಂತನೆ ಅಥವಾ ದೇಶೀಯ ಚಿಂತನೆ ಅಥವಾ ನಮ್ಮ ಸಂಸ್ಕೃತಿ ಚಿಂತನೆಯ ವ್ಯವಸ್ಥೆಗೆ ತಮ್ಮನ್ನು ತಾವು ತೆರೆದುಕೊಳ್ತಾರೆ. 1000ರಲ್ಲಿ ಕನಿಷ್ಠ 100 ತೆರೆದುಕೊಳ್ತಾರೆ, ನಾನು ಒಮ್ಮೆ ಖಂಡಿತ ತೆರೆದುಕೊಳ್ತಾರೆ. ಹಾಗಾಗಿ ಅವರ ಬದುಕು ಮುಂದಕ್ಕೆ ಅದು ಜ್ಞಾನಮಯವಾಗ್ತದೆ, ಆ ರೀತಿಯ ಚಿಂತನೆ. ಹಾಗಾಗಿ ಇವತ್ತು ಅಂದು ಕೃಷ್ಣ ವೇಷಧಾರಿಗಳಾದಂಥ ಮಕ್ಕಳು ಇವತ್ತು ಅವರು ತಾಯಂದಿರು ಅಜ್ಜಿಯಂದಿರಾಗಿ ನಮ್ಮ ವ್ಯವಸ್ಥೆಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಪಾಲ್ಗೊಳ್ತಾ ಇದ್ದಾರೆ. ಅಂದ್ರೆ ಈ ರೀತಿಯ ಒಂದು ಚಿಂತನೆಗೋಸ್ಕರ ಚಿಂತನೆ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಅದು ಬೆಳೆದಿದೆ ಅಂತ ಹೇಳಿದ್ರೆ ಕೊರೋನಾ ಸಂದರ್ಭ ಬಂತು ನೋಡಿ. ಕೊರೋನಾ ಸಂದರ್ಭ ಬಂದಾಗ ಎಲ್ಲ ವ್ಯವಸ್ಥೆಗಳಿಗೂ ಅದು ನಿಂತಿತ್ತು. ಅಂದು ಕೃಷ್ಣ ವೇಷಧಾರಿ ಆದಂತ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಂತ ನಮ್ಮ ಮಕ್ಕಳು, ಇವತ್ತಿನ ಕಂಪ್ಯೂಟರ್ ವಿಜ್ಞಾನಿಗಳು, ಇವತ್ತು ವಿದ್ಯುನ್ಮಾನ ಕ್ಷೇತ್ರ ಅವಾಗ ಇರಲಿಲ್ಲ, ಈಗ ತೆರೆದುಕೊಂಡಿದೆ. ಆ ಮಕ್ಕಳು ಸರ್ ನಿಲ್ಲಿಸಬಾರ್ದು ಸರ್, ಹೌದು ಹೇಗೆ ಮಾಡುದು, ಮಾಡಬೇಕು ನೀವು ಬಹುಮಾನದ ವ್ಯವಸ್ಥೆಯನ್ನು. ಆವಾಗ ಬಂದಂಥದ್ದು ಆನ್ಲೈನ್ ಕೃಷ್ಣ ವ್ಯವಸ್ಥೆ. ಆ ಕಾಲದಲ್ಲಿ 32-38 ವಿಭಾಗದಲ್ಲಿ ನಾವು 3 ವರ್ಷ 2 ವರ್ಷ ನಾವು ಅದನ್ನು ವ್ಯವಸ್ಥೆ ಮಾಡಿದ್ದೇವೆ. ವಿಶ್ವದಾದ್ಯಂತ 38 ವಿಭಾಗಗಳಿಗೂ ಸಪರೇಟ್ ಆದಂತ ಸ್ಪಾಟ್ ಅನ್ನು ನಾವು ರೆಡಿ ಮಾಡಿ ಅದಕ್ಕೆ, ಅಂದ್ರೆ ಅದು ವೆಬ್ಸೈಟ್ ಅದು ಮಕ್ಕಳು ತಯಾರು ಮಾಡಿದ್ದು ಅವರು. ಈಗ ನೀವುಗಳೆಲ್ಲ ಅದನ್ನು ಹೇಳುವಷ್ಟು ಸುಲಭದಲ್ಲಿ ನಮ್ಗೆ ಅದರ ಬಗ್ಗೆ ಜ್ಞಾನ ಆವಾಗ ಅದು ಲಭ್ಯವಿರಲಿಲ್ಲ. ಈಗ ಮಕ್ಕಳು ಬಹಳ ಅದ್ಭುತ, ಅವರು ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರು. 3 ನಿಮಿಷದ ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕು. ಅವರವರ ಪ್ರದೇಶದಲ್ಲಿ ಡ್ರೋನ್ ಮುಖಾಂತರ ತೆಗೆದುಕೊಳ್ಳಿ, ಯಾವುದೇ ಕ್ಯಾಮರಾ ತೆಗೆದುಕೊಳ್ಳಿ, ಅದನ್ನು ಅಪ್ಲೋಡ್ ಮಾಡಿದಾಗ ನಾವು ಅದನ್ನು ಪ್ರತಿ ನಮ್ಮ ದೊಡ್ಡ ದೊಡ್ಡ ಕೋಣೆಗಳಲ್ಲಿ ದೊಡ್ಡ ಸ್ಕ್ರೀನ್ ಹಾಕಿ ಅದನ್ನು ಡೌನ್ಲೋಡ್ ಮಾಡಿ ನಮ್ಮ ಇಲ್ಲಿಯ ಜಡ್ಜಸ್ ಅಂತ ಅಥವಾ ವ್ಯೂವರ್ಸ್ ಅಂತ ಏನಿದ್ದಾರೆ, ಅದು ಒಂದೊಂದು ವಿಭಾಗದಲ್ಲಿ 1000 ಅಥವಾ 500 300 ಬಂದದಿದ್ರೆ ಅದನ್ನು ನಾವು ನೋಡ್ತಾ 3 ನಿಮಿಷ 100ಕ್ಕೆ ಬಟ್ಟಿ ಇಳಿಸಿತ್ತು, 100ರಿಂದ 10ಕ್ಕೆ ಬಟ್ಟಿ ಇಳಿಸಿತ್ತು, 10 ಅಥವಾ 25ಕ್ಕೆ. ಹಾಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಅಷ್ಟು ವಿಭಾಗದನ್ನು ತೆಗೆದುಕೊಂಡು ಇವ್ಯಾಲ್ಯೂಯೇಟ್ ಮಾಡಿ ಪ್ರಥಮ ದ್ವಿತೀಯ ಕೊಟ್ಟಿದ್ದೇವೆ. ಮತ್ತೆ ಯಾವುದೇ ವ್ಯಕ್ತಿಗಳು ಅದರಲ್ಲಿ ಮಾಡಿದವರು ಊರಿಗೆ ಬಂದಲ್ಲಿ ಕಲ್ಕುರ ಪ್ರದರ್ಶನ ಕಚೇರಿಗೆ ಬಂದಲ್ಲಿ ಅವರು ಉಡುಗೊರೆ ಚೀಲನ್ನು ತೆಗೆದುಕೊಂಡು ಹೋಗ್ಬೋದು ಅಂತೇಳಿ ಏನೋ ಸನ್ಮಾನ ಮಾಡಿತ್ತು, ನಾವು ತೆಗೆದುಕೊಂಡು ಮಾಡಿತ್ತು. ಆ ಥರ ಇಡೀ ವಿಶ್ವದಾದ್ಯಂತ ಬಂದಂತ ಡೌನ್ಲೋಡ್ ಆದಂತ ಬಹುಶಃ ಅದೊಂದು ಅದ್ಭುತ ಸನ್ನಿವೇಶ ಸೃಷ್ಟಿ ಮಾಡಿತು. ಇಡೀ ಪ್ರಪಂಚವನ್ನು ನೋಡುವಂತ, ಇಡೀ ಪ್ರಪಂಚದಲ್ಲಿ ಕೃಷ್ಣನನ್ನು ನೋಡುವಂತ ಒಂದು ದೊಡ್ಡ ಸದವಕಾಶ ನಮಗೆ ಕೊರೋನಾ ನಮಗೆ ಅನುಗ್ರಹಿಸಿತು. ಕೊರೋನಾ ಕೆಟ್ಟದೆಷ್ಟು ಮಾಡಿದ್ರೆ ಹೀಗೆ ಅನುಗ್ರಹಿಸಿತು. ಅದು ನಮ್ಮ ಕುರ್ಲಾ ಮತ್ತು ಇನ್ನಿತರ ಚಾನೆಲ್ಗಳ ನೇರ ಪ್ರಸಾರದಲ್ಲಿ ಇಡೀ ವಿಶ್ವದಲ್ಲಿ ಕೃಷ್ಣನನ್ನು ಕಾಣುವ ಸೌಭಾಗ್ಯ. ಬಹುಶಃ ಆ ಸಂದರ್ಭದಲ್ಲೇ ನಾವು ಆನ್ಲೈನ್ ನಲ್ಲಿ ಇದ್ದದ್ದು ಇವತ್ತಿಗೂ 2 ವಿಭಾಗಗಳನ್ನು ಹಾಗೆ ತೆರೆದಿಟ್ಟಿದ್ದೇವೆ ಆನ್ಲೈನ್ ನಲ್ಲಿ. ಯಾಕಂದ್ರೆ ಪರಿಸರ ಸಂರಕ್ಷಣೆಯ ಪ್ರತೀಕ ಅದು ಕೃಷ್ಣ. ಗೋ ಸಂರಕ್ಷಣೆ ಅಂದ್ರೆ ಸಕಲ ಜೀವರಾಶಿಗಳ ಸಂರಕ್ಷಕ ಪ್ರತೀಕ ಅದು ಕೃಷ್ಣ. ಹಾಗಾಗಿ ವೃಕ್ಷ ಕೃಷ್ಣ ಮತ್ತು ಗೋಪಾಲ ಕೃಷ್ಣ 2 ವಿಭಾಗಗಳು ಆನ್ಲೈನ್ ವಿಭಾಗದಲ್ಲಿ ಇವತ್ತಿಗೂ ನಾವು ಇಟ್ಟಿದ್ದೇವೆ. ಇವತ್ತಿಗೂ 2, ಅದು 3 ನಿಮಿಷದ ಅದಕ್ಕೆ ಬೇರೆ ಸೈಟ್ ಇದೆ, ಅದು ಬಂದು ಇವ್ಯಾಲ್ಯೂಯೇಟ್ ಮಾಡಿ ಅದು ನಾವು ನಾಡಿದ ನೇರ ಪ್ರಸಾರದಲ್ಲಿ ನಾವು ಅದನ್ನು ಇಂಟ್ರೊಡ್ಯೂಸ್ ಮಾಡ್ತೇವೆ. ಮತ್ತು ಅವರು ಇಲ್ಲಿ ಊರಿಗೆ ಬಂದಲ್ಲಿ ಅಥವಾ ಅವರು ನಮಗೆ ಪೋಸ್ಟಲ್ ಅಡ್ರೆಸ್, ನಾವು ಆವಾಗಲೂ ಹಾಗೆ ಅಡ್ರೆಸ್ ಎಲ್ಲ ಕೊಟ್ಟು ಸರಿಯಾದ ವಿವರ ಕೊಟ್ಟಲ್ಲಿ ಅವರಿಗೆ ಅದನ್ನು ಸ್ಪೀಡ್ ಪೋಸ್ಟ್ ಮುಖಾಂತರ ನಾವು ಕಳಿಸುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬಹಳ ಕೆಲವರು ಕೇಳಿದ್ದಾರೆ ನಮ್ಮ ಹತ್ರ, ಅದ್ಯಾಕೆ ಕೃಷ್ಣ ಮಾತ್ರ ಅಂತ. ನೋಡಿ, ಪ್ರಪಂಚದ ಯಾವುದೇ ಒಂದು ಆರಾಧನಾ ವ್ಯವಸ್ಥೆಗಳ ಒಂದು ಅವಧೂತರನ್ನು ಅಥವಾ ಸಾಧಕ ಶ್ರೇಷ್ಠರುಗಳನ್ನು ನೀವು ತೆಗೆದುಕೊಳ್ಳಿ, ಯಾರೇ ರಾಮ ಕೃಷ್ಣ ಯೇಸು ಪೈಗಂಬರ್ ಯಾರನ್ನು ಬೇಕಾದ್ರೂ ತೆಗೆದುಕೊಳ್ಳಿ, ಹುಟ್ಟಿದ ಮಗುವಿನಿಂದ ಜೀವನದ ಕೊನೆಯ ತನಕದ ಎಲ್ಲ ವ್ಯವಸ್ಥೆ ಆಯಾಮಗಳಲ್ಲಿ ಚೇಷ್ಟೆ, ನವರಸಭರಿತವಾದಂತಹ ಜೀವನ ಕ್ರಮಗಳು, ಚೇಷ್ಟೆಯಿಂದ ನವರಸಭರಿತ, ದುಷ್ಟ ಸಂಹಾರ, ಶಿಕ್ಷಾ ಸಂರಕ್ಷಣೆ, ಪರಿಸರ, ಸಕಲ ಜೀವರಾಶಿಗಳನ್ನು ಸಂರಕ್ಷಿಸುವಂಥದ್ದು, ಇಲ್ಲ ಅನಾಥವಾದಂಥ ಒಂದು ಸ್ತ್ರೀ ಸಮುದಾಯಕ್ಕೆ ಒಂದು ರೀತಿಯ ಒಂದು ಶಕ್ತಿಯನ್ನು ಕೊಟ್ಟದ್ದು, ಅವರು ಸಾವಿರಾರು ಜನರ ಗಂಡ ಕೃಷ್ಣ ಅಂತ ಹೇಳುವಂತ ಒಂದು ನೆಲೆಗೆ ಅವಕಾಶವನ್ನು ಕೊಟ್ಟದ್ದು, ಅಂದ್ರೆ ಆತ ಸಂರಕ್ಷಕ ಅಂತ. ಹೀಗೆ ನಾವು ಅನೇಕ ಎಲ್ಲದಕ್ಕಿಂತಲೂ ಮಿಗಿಲಾಗಿ ಪ್ರಪಂಚದಲ್ಲಿ ಜ್ಞಾನದ ಅದ್ಭುತವಾದಂಥ ಒಂದು ಕ್ರೋಢೀಕರಣದ ಒಂದು ಸಣ್ಣ ಗ್ರಂಥ ಅಂದ್ರೆ ಭಗವದ್ಗೀತೆ. ಅಂತಹ ಭಗವದ್ಗೀತೆಯ ಬೋಧನೆ ಅಂದ್ರೆ ಕೃಷ್ಣ ಎಲ್ಲ ನೆಲೆಗಳಲ್ಲೂ ನಮಗೆ ನಮ್ಮ ಬದುಕಿಗೆ ಆತ ಅಂಟಿಕೊಳ್ತಾನೆ. ಯಾವ ರೀತಿ ನೀವು ಅವನನ್ನು ಕರಿಬಹುದು, ನೀವು ಅವನನ್ನು ಒಂದು ರೀತಿಯ ಪ್ರಗತಿಪರವಾದ ಚಿಂತನೆಗಳ ಪ್ರತೀಕವಾಗಿಯೂ ನೀವು ಸ್ವೀಕಾರ ಮಾಡಿದ ಜನ ಇದ್ದಾರೆ, ಇಲ್ಲ ಆರಾಧನೆ ವ್ಯವಸ್ಥೆಗೆ ತೆಗೆದುಕೊಳ್ಳಬಹುದು. ನೀವು ಅವನನ್ನು ಕಳ್ಳ ಕೃಷ್ಣ ಅಂತಲೂ ಕರಿಬಹುದು, ಬೆಣ್ಣೆ ಕದ್ದ ಕೃಷ್ಣ ಅಂತಲೂ ಕರಿಬಹುದು, ಏನೇನು, ಅಥವಾ ರಸಿಕತನದಲ್ಲಿ ಆಕೆ ಅವಳ ಮೊಲೆ ಹಿಡಿದ ಮತ್ತೊಂದು ಮಾಡಿದ ಹೀಗೂ ಕರಿಬಹುದು. ಅಂದ್ರೆ ಬದುಕಿನ ಎಲ್ಲ ಭಾಗಗಳಿಗೆ ಆತ ಪ್ರೇರಣಾದಾಯಕ.
ಆದರೆ ಭಗವದ್ಗೀತೆ ವಿಚಾರಕ್ಕೆ ಬಂದಾಗ ನೀವು ಕೃಷ್ಣನ ಒಂದೇ ಒಂದು ಶ್ಲೋಕದ ಚಿಂತನೆ, ಕರ್ಮಣ್ಯವಾಧಿಕಾರಸ್ತೆ. ಹೌದು. ಆ ಕರ್ಮಣ್ಯವಾಧಿಕಾರಸ್ತೆ ಪ್ರಪಂಚದ ಆವಾಗ ಅದು ಪುರಾಣ ಆದ್ರೂ ತದನಂತರದ ಇವತ್ತಿಗೂ ಅದು ಬಹಳ ಪ್ರಸ್ತುತ. ಹೌದು. ಕರ್ಮತತ್ವದಲ್ಲಿ ಬದುಕನ್ನು ಕಟ್ಟಿಕೊಳ್ಳುವಂಥದ್ದು. ಅದೇ ಕರ್ಮಣ್ಯವಾಧಿಕಾರಸ್ಥೆಯನ್ನೇ ಕನ್ನಡದಲ್ಲಿ ಬೋಧಿಸಿದ್ದಾನೆ ಬಸವೇಶ್ವರರು, ಕಾಯಕವೇ ಕೈಲಾಸ ಅಂತ. ಇವತ್ತಿನ ನಮ್ಮ ಮಕ್ಕಳು ಇಂಗ್ಲಿಷ್ ನಲ್ಲಿ ಓದುವುದೇ ಅದನ್ನೇ ಅಲ್ವಾ, ವರ್ಕ್ ಈಸ್ ವರ್ಷಿಪ್ ಅಂತ. ಅದರಲ್ಲಿ ಅಂದ್ರೆ ಕೃಷ್ಣನ ಎಲ್ಲ ಚಿಂತನೆಗಳು ಹಾಗೆ, ಸಂಭವಾಮಿ ಯುಗೆ ಯುಗೆ. ಅಂದರೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನೀವು ಯಾರು ಧರ್ಮ ಸಂಸ್ಥಾಪನೆಗೋಸ್ಕರ ಬಂದಿದ್ದೀರಾ ಅವರೆಲ್ಲರನ್ನು ನಾವು ಕೃಷ್ಣ ಅಂತಲೇ ತಿಳಿದುಕೊಳ್ಳುವ, ಅಥವಾ ನಾವು ಆರಿಸ ಮೂರ್ತಿಯಾಗಿ ತಿಳ್ಕೊಳ್ಳುವ ಅದ್ಭುತ ಕಲ್ಪನೆ ಕೊಟ್ಟಂತ ಕೃಷ್ಣ. ಹಾಗಾಗಿ ಕೃಷ್ಣ ಚಿಂತನೆ ಅಂತ ಹೇಳುವಂಥದ್ದು ಅದು ಎಲ್ಲರ ಪ್ರಪಂಚದ ಎಲ್ಲ ವ್ಯವಸ್ಥೆಗಳಲ್ಲಿ ಅದು ಒಂದರ್ಥದ ಸ್ವೀಕಾರ್ಹವಾದಂಥ ಒಂದು ಚಿಂತನೆ, ಸ್ವೀಕಾರವಾದ ಚಿಂತನೆ. ಈಸ್ ಎ ಹೀರೋ ಆಲ್ಸೋ, ಈಸ್ ಎ ವರ್ಷಿಪರ್ ಆಲ್ಸೋ, ಎಲ್ಲವೂ ಹೌದು, ಎಲ್ಲವೂ ಹೌದು. ಮೊನ್ನೆ ನಾನು ನೋಡಿದೆ, ಅಮೆರಿಕ ಸಂಸತ್ತು ಯಾವುದು, ಅವರು ಸಂಸತ್ತಿಗೆ ಹೋಗುವಂತ ಅವರು ಸಂಸದರು ಗೌರವಾನ್ವಿತರು ಕೈಯಲ್ಲಿ ಬೈಬಲ್ನ ಜೊತೆಗೆ ಭಗವದ್ಗೀತೆ ಹಿಡಿದುಕೊಂಡು ಅವರು ಸಂಸತ್ತಿಗೆ ಹೋಗಿದ್ದಾರೆ. ಅಂದ್ರೆ ಎಲ್ಲರೂ ಸ್ವೀಕರಿಸುವಂತದ್ದು ಒಂದು ವಿಚಾರ. ಹಾಗಾಗಿ ಕೃಷ್ಣ, ಆ ಕೃಷ್ಣ ವೇಷ, ಇವತ್ತು ಕೃಷ್ಣ ವೇಷ ನಾಮಾಂಕಿತ ರಾಷ್ಟ್ರೀಯ ಮಕ್ಕಳ ಉತ್ಸವ, ಅದು ಒಂದರ್ಥದ ಎಲ್ಲರನ್ನೂ ಸ್ವೀಕರಿಸುವಂತ ಒಂದು ವ್ಯವಸ್ಥೆ ಅಂತ, ಮಕ್ಕಳ ಉತ್ಸವ ಅಂತ ನನ್ನ ಭಾವನೆ. ಸರ್, ತಾವಾಗ ಹೇಳಿದ ಹಾಗೆ ಇದಕ್ಕೆ ಯಾವುದೇ ರೀತಿಯಂತ ಅಫಿಷಿಯಲ್ ಅಥವಾ ಏನ್ ಹೇಳ್ತೇವೆ ಆಮಂತ್ರಣ ಪತ್ರಿಕೆಗಳು ಅಂತ ಇಲ್ಲ. ಕಳೆದ 42 ವರ್ಷಗಳಿಂದ ಇಲ್ಲ, ಸೂಚನಾ ಪತ್ರ ಇದೆ ಅಷ್ಟೇ. ಅದರ ಜೊತೆಗೆ ಪದಾಧಿಕಾರಿಗಳು ಅಂತ ಹೇಳುವಂತದ್ದಿಲ್ಲ. ಇಲ್ಲ, ಪ್ರತಿಷ್ಠಾನದ ಬಂಧುಗಳು ಅಂತ ಅಷ್ಟೇ. ನೋಡಿ, ಸುಮಾರು 300, 360, 400 ಜನ ಈಗ ಇಷ್ಟು ವಿಭಾಗಗಳಲ್ಲಿ ಮೌಲ್ಯಮಾಪಕರಾಗಿ, ಸ್ವಯಂ ಸೇವಕರಾಗಿ ಬೇರೆ ಬೇರೆ ರೀತಿಯಲ್ಲಿ ತೊಡಗಿಸಿಕೊಳ್ತಾರೆ. ಅವರವರು ಇರುವ ಪ್ರದೇಶದಲ್ಲೇ ಇದರ ಒಂದರ್ಥದ ಪ್ರಮೋಟರ್ಸ್, ಇದನ್ನು ಬೇರೆ ಬೇರೆ ಜನರಿಗೆ ವಿದ್ಯುನ್ಮಾನ ಕ್ಷೇತ್ರದವರೆಗೆ ಪಸರಿಸುವವರಾಗಿ ಅವರದೇ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಇದೊಂದು ಅದ್ಭುತವಾದಂಥ ಒಂದು ರೀತಿಯ, ಈಗ ಹೇಗೆ ಉಡುಪಿಯ ಪರ್ಯಾಯ ಅಲಿಖಿತವಾಗಿ ಅಧಿಕಾರದ ಹಸ್ತಾಂತರ ಆಗ್ತದೋ ಹಾಗೆ ಅಲಿಖಿತವಾಗಿ ಅವರವರ ಸ್ಥಾನ ಗೌರವವನ್ನು ಕಾಪಾಡಿಕೊಂಡು ಇದರ ಬಗ್ಗೆ ಕೆಲಸ ಮಾಡ್ತಾರೆ. ನಮಗೆ ಬೈತಾರೆ, ನಿಮ್ಗೆ ಮನೇಲಿ ಅಷ್ಟಮಿ ಮಾಡ್ಲಿಕ್ಕಿಲ್ಲ, ನಮ್ಗೆ ಮನೇಲಿ ಕೆಲಸ ಬೈದುಕೊಂಡು ಆ ದಿವಸ ಅಷ್ಟಮಿ ದಿವಸ ಅವರೆಲ್ಲರೂ ಎಲ್ಲರೂ ಸೇವೆ ಮಾಡ್ತಾರೆ. ಅಂದ್ರೆ ಮಕ್ಕಳಲ್ಲಿ ಕೃಷ್ಣನನ್ನು ಕಂಡು ಆ ಮಕ್ಕಳಲ್ಲಿ ಕೃಷ್ಣನ ಚಿಂತನೆ ಮಾಡ್ತಾರೆ. ಎಲ್ಲ ಧರ್ಮೀಯ ಬಂಧುಗಳು ಬರ್ತಾರೆ, ಎಲ್ಲ ರೀತಿಯ ವ್ಯವಸ್ಥೆಯವರು ನಮ್ಮ ಜೊತೆಗೆ ಸ್ವಯಂ ಸೇವಕರಾಗಿ ಪಾಲ್ಗೊಳ್ತಾ ಇದ್ದಾರೆ, ಎಲ್ಲ ಧರ್ಮೀಯರು ಸಹಿತವಾಗಿ. ಅಂದ್ರೆ ಮಕ್ಕಳ ಉತ್ಸವ, ಕೃಷ್ಣಾಷ್ಟಮಿ ಅಂತ ಹೇಳುವಂಥದ್ದು ಅದು ರಾಷ್ಟ್ರೀಯ ಅಲ್ಲ, ಅಂತಾರಾಷ್ಟ್ರೀಯ ವಿಶ್ವದ ಮಕ್ಕಳ ಉತ್ಸವ. ನಾನು ಯಾವಾಗಲೂ ಹೇಳಿಕೊಂಡು, ಅದೇ ಯಾರೋ ಒಬ್ರು ಹೇಳಿದ್ರು. ಅದೇ ರೀತಿ ನವೆಂಬರ್ 14 ರಾಷ್ಟ್ರೀಯ ಮಕ್ಕಳ ದಿನಾಚರಣೆ, ನೆಹರು ಅವರ ಹೆಸರಲ್ಲಿ ಮಕ್ಕಳ ದಿನಾಚರಣೆ, ಅದು ರಾಷ್ಟ್ರೀಯ ಮಕ್ಕಳ ದಿನಾಚರಣೆ. ಇದು ರಾಷ್ಟ್ರೀಯ ಮಕ್ಕಳ ಉತ್ಸವ ಅಷ್ಟೇ. ಉತ್ಸವ ಅಂದ್ರೆ ಎಲ್ಲವನ್ನು ಗೋವಿಂದ ಅಂತೇಳಿ ರಥ ಎಳೆಯುವಾಗ ಯಾವ್ದಾದ್ರು ರಿಸ್ಟ್ರಿಕ್ಷನ್ಸ್ ಇದೆ, ನೀನು ಮುಟ್ಟಬೇಡ, ನೀನು ಆ ಜಾತಿ, ನೀನು ಆ ಧರ್ಮ, ಈ ದೇಶದವ, ಇಲ್ಲ, ಯಾರು ರಥವನ್ನು ಎಳಿಬಹುದು. ಹಾಗೆ ರಥ ಎಳುವಂತ ಒಂದು ಪ್ರಧಾನವಾದಂತ ಭೂಮಿಕೆ. ಅದೇ ರೀತಿ ನಾವೇನಾದ್ರೂ ನೋಡಿದ್ರೆ ಬಹುಶಃ ಸ್ಪರ್ಧೆ ಅಂತ ಹೇಳಿದ್ರು ಕೂಡ ಸೋಲು ಗೆಲುವುಗಳ ಪರಿಧಿಯನ್ನ ಮೀರಿ ಕೂಡ ಸ್ಪರ್ಧೆಯ ಹೆಸರಿನಲ್ಲಿ ಅಥವಾ ಈಗ ತಾವು ಹೇಳಿದಾಗೆ ಈ ಉತ್ಸವ ಏನಿದೆಯೋ ಅದಿರ್ಬಹುದು, ಆ ಮೂಲಕ ಮಕ್ಕಳು ಬಂದವರು ಯಾರು ಕೂಡ ತಾನು ಸೋತೆ ಹೇಳುವ ಭಾವದಿಂದ ಅಳುತ್ತಾ ಹೋಗುವ ಅಗತ್ಯ ಇಲ್ಲ ಹೇಳುವಂತದನ್ನ ಪ್ರಬಲವಾಗಿ ತೋರಿಸಿಕೊಟ್ಟವರೇ ತಾವು ಕೂಡ ಒಬ್ರು. ಈ ರೀತಿ ಸೋಲು ಗೆಲುವಿನ ಪರಿಧಿಯನ್ನ ಮೀರಿ ಕೂಡ ಇರ್ಬೇಕು ಹೇಳುವಂತ ಭಾವನೆ ನಮ್ಗೆ ಅಷ್ಟು ಬಲವಾಗಿ ಬರ್ಲಿಕ್ಕೆ ಏನ್ ಕಾರಣ ಸರ್? ಮಕ್ಕಳಿಗೆ ಯಾವಾಗಲೂ ಒಂದು ರೀತಿಯಲ್ಲಿ ಯಾವುದೋ ಒಂದು ರೀತಿಯ ಆಕರ್ಷಣೆ ಬೇಕು. ಅದರಲ್ಲಿ ಭಾಗವಹಿಸಬೇಕಾದ್ರೆ ಆಕರ್ಷಿತರಾದ ನಂತರ ಅವರು ಅದರ ಸಿಹಿ ಕಹಿಯನ್ನು ಅನುಭವಿಸುವಂತ ಶಕ್ತರಾಗ್ತಾರೆ. ಹಾಗಾಗಿ ನಾನು ಇವತ್ತಿಗೂ ಹೇಳುವಂಥದ್ದು, ಸ್ಪರ್ಧೆ ಅಂತ ಹೇಳುವಂಥದ್ದು ಅದಕ್ಕೆ ಹಾಕುವಂತ ಒಂದು ಪರ್ಫ್ಯೂಮ್ ಅಷ್ಟೇ. ಅದು ನಿಜವಾದ ವ್ಯವಸ್ಥೆ ಅಲ್ಲ, ಪರ್ಫ್ಯೂಮ್ ಅದು ಬರಲಿಕ್ಕೋಸ್ಕರ. ಅದು ಇಂದಿಗೂ ಅದು ಸ್ಪರ್ಧೆ ಅಲ್ಲ, ಅದರಲ್ಲಿ ಒಂದರ್ಥದಲ್ಲಿ ಮಕ್ಕಳಲ್ಲಿ ಆ ಒಂದರ್ಥದ ಕೀಳರಿಮೆಯನ್ನು ತೊಲಗಿಸಿ ಕೃಷ್ಣ ವೇಷಧಾರಿಗಳಾಗಿ ಭಾರತೀಯ ಸಂವಿಧಾನದ ಚೌಕಟ್ಟಿನ ತಮ್ಮ ಒಂದು ನೆಲೆಯೊಂದಿಗೆ ತಮ್ಮನ್ನು ತಾವು ಅಭಿವ್ಯಕ್ತ ಮಾಡುವಂಥದ್ದು ಅಷ್ಟೇ, ಬೇರೆ ಎಂಥದ್ದು ಇಲ್ಲ ಇದರಲ್ಲಿ. ಅಷ್ಟೇ. ತಾವಾಗ ಮಾತಾಡ್ತಾ ಒಂದು ವಿಷಯವನ್ನು ಹೇಳಿದ್ವಿ, ಯಾರು ಮೊದಲು ಅಂದ್ರೆ 41 ವರ್ಷಕ್ಕಿಂತ ಮುಂಚೆ ಈ ಮಕ್ಕಳಾಗಿ ಅಂದ್ರೆ ಬಾಲಕೃಷ್ಣ ವೇಷಧಾರಿಗಳಾಗಿ ಬಂದಿದ್ರು, ಅವರೆಲ್ಲ ಇವತ್ತು ಅವರ ಮಕ್ಕಳನ್ನ, ಅವರ ಮೊಮ್ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಹೇಳುವಾಗೆ. ಇದು ಒಂದು ಲೆಕ್ಕದಲ್ಲಿ ನೋಡಿದ್ರೆ ಬಹಳ ಭಾವನಾತ್ಮಕವಾದಂತಹ ಒಂದು ವಿಷಯ. ಯಾಕಂತಂದ್ರೆ ತಾವು ಹೋದಂತಹ ಸ್ಪರ್ಧೆಗೆ ತಮ್ಮ ಮಕ್ಕಳನ್ನಾಗಿರ್ಬೋದು ಅಥವಾ ತಮ್ಮ ಮೊಮ್ಮಕ್ಕಳನ್ನ ತಯಾರು ಮಾಡಿ ಕಳಿಸುವಂತದ್ದು.
ಇದನ್ನ ತಾವು ಒಬ್ಬ ಸಂಘಟಕರಾಗಿ ಯಾವ ರೀತಿ ಎಷ್ಟು ಭಾವುಕತೆಯಿಂದ ನೋಡ್ತೀರಿ, ಹೇಗೆ? ನನಗೆ ಆಶ್ಚರ್ಯ ಆಗ್ತದೆ. ಕೆಲವೊಮ್ಮೆ ಅದು ಸರಿಯೋ ತಪ್ಪು ಅಂತಲೂ ಅನಿಸೋದಿಲ್ಲ. ಹೊರ ದೇಶದಲ್ಲಿ ಇದ್ದವರು ರಜೆ ಹಾಕಿ ಬರ್ತಾರೆ, ಹೊರ ದೇಶವರು. ಈಗಲೇ ನಮ್ಮೊಂದು 10-15 ಜನ ವಿದ್ಯಾರ್ಥಿಗಳು ಅವರು ವರ್ಕ್ ಹೋಮ್ನ ಅಸೈನ್ಮೆಂಟ್ ತೆಗೆದುಕೊಂಡು ಬಂದು ನಮ್ಮ ಈ ವಿದ್ಯುನ್ಮಾನ ಕ್ಷೇತ್ರದ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮಗೆ ಶಾರದಾ ವಿದ್ಯಾಲಯದ ಎಲ್ಲ ಅಧ್ಯಾಪಕರು, ದಯಾನಂದ ಕಟೀಲ್ ಅಥವಾ ನಮ್ಮ ಬಳಗದ ನವನೀಶ್ ಶೆಟ್ಟಿ, ಕದ್ರಿ, ಇವರೆಲ್ಲರ ಒಂದು ಬಳಗ ಉಂಟಲ್ಲ, ಇದರ ಬಗ್ಗೆ ತುಂಬ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈ ಸ್ವಲ್ಪ ಇನ್ನು ಮುಂದುವರಿದ ಭಾಗವಾಗಿ ಒಂದು ಸಣ್ಣ ಡೆವಲಪ್ಮೆಂಟ್ ಅನ್ನು ದೇವಸ್ಥಾನದಲ್ಲಿ ಹೇಳ್ತಾರೆ. ತಮಗೆ ಮಕ್ಕಳಾದರೆ ನಾವು ಕದಿರಿಯಲ್ಲಿ ಕೃಷ್ಣ ವೇಷ ಹಾಕೊಂಡು ಮಕ್ಕಳನ್ನ ಕರ್ಕೊಂಡು ಬರ್ತೇವೆ ಅಂತ. ಅಲ್ಲಿಯ ತನಕಕ್ಕೆ ಇದು ಮುಟ್ಟಿದೆ. ಅಂದರೆ ಪುರಾಣದ, ಅಂದರೆ ಆ ಕಾಲದಲ್ಲಿ ಆರಾಧನಾ ವ್ಯವಸ್ಥೆಗಳಲ್ಲಿ ಕೆಲವು ವಿಚಾರಗಳು ಬಂದಾಗ ಭಾವನಾತ್ಮಕವಾಗಿ ನಮ್ಮ ದೇಶ ಅದನ್ನು ತಮ್ಮ ಬದುಕಿಗೆ ದೇವರ ಅನುಗ್ರಹ ಅಂತ ಹೇಳುವಂತ ನೆಲೆಯಲ್ಲಿ ಸ್ವೀಕಾರ ಮಾಡ್ತಾರೆ ಅಂತ ಹೇಳುವಂಥದ್ದಕ್ಕೆ ಉದಾಹರಣೆ ಈ ರಾಷ್ಟ್ರೀಯ ಮಕ್ಕಳೋತ್ಸವ. ಇದು ಈ ರೀತಿಯಲ್ಲಿ. ಹಾಗಾಗಿ ಇವತ್ತು ನೋಡಿ, ನಾವು ಇದಕ್ಕೆ ಆಹ್ವಾನ ಪತ್ರಿಕೆಗಳಿಲ್ಲ, ಯಾವುದೂ ಇಲ್ಲ. ಎಲ್ಲಿಯ ತನಕ ಅಂತ ಹೇಳಿದರೆ ನಾವು ಮಧ್ಯಂತರದಲ್ಲಿ ಮುಕ್ತ ವಿಭಾಗ ಅಂತ ನಾವು ಇಟ್ಟಿತ್ತು. ಮುಕ್ತ ವಿಭಾಗಗಳು ಕೆಲವು ವಿಭಾಗಗಳಲ್ಲಿ, ಇವಾಗ ಅದನ್ನು ಕಟ್ ಮಾಡ್ತಾ ಬಂತು. ನಾವು ಕೇವಲ ಮಕ್ಕಳ ಉತ್ಸವ. ಈಗ ಒಂದು ವಿಭಾಗದಲ್ಲಿ ಮಾತ್ರ, ನಂದಗೋಕುಲ ವಿಭಾಗದಲ್ಲಿ ಮಾತ್ರ ಮುಕ್ತ ವಿಭಾಗ ಅಂತ ಇಟ್ಟಿದ್ದೇವೆ ನಾವು. ಅಂದ್ರೆ ದೊಡ್ಡವರೆಲ್ಲ, ಪ್ರೌಢ, ಬಾಲ. ಇವತ್ತು ನೋಡಿ 6 ತಿಂಗಳ ಕೆಳಗಿನ ತೊಟ್ಟಿಲ ಕೃಷ್ಣ ಎಂದು ತೊಟ್ಟಿಲ ಕೃಷ್ಣ, ಕಂದ ಕೃಷ್ಣ, ಮುದ್ದು ಕೃಷ್ಣ, ಬಾಲಕೃಷ್ಣ, ಕಿಶೋರ ಕೃಷ್ಣ, ಶ್ರೀಕೃಷ್ಣ, ಗೀತಾ ಕೃಷ್ಣ, ಶಂಕನಾದ, ಶಂಕ ಉದ್ಘೋಷ, ರಾಧಾಕೃಷ್ಣ, ರಾಧಾಮಾಧವ, ಯಶೋಧ ಕೃಷ್ಣ, ದೇವಕಿ ಕೃಷ್ಣ, ವಾಸುದೇವ ಕೃಷ್ಣ, ಯಕ್ಷ ಕೃಷ್ಣ, ಹಾಗೆ ಬೇರೆ 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 ನೆಲೆಗಳಲ್ಲಿ. ಈ ಬಾರಿ ಹೊಸ ಸೇರ್ಪಡೆ ಈ ಪ್ರಸ್ತುತ ನಮ್ಮ ಪರ್ಯಾಯದ ಪೀಠಾಧಿಪತಿಗಳು, ಪುತ್ತಿಗೆ ಪೀಠಾಧೀಶರು, ಉಡುಪಿಯ 8 ಮಠಗಳಿಗೆ 8 ಪಟ್ಟದ ದೇವರಿದೆ. ಕೆಲವರ ತಲೆಯಲ್ಲಿ ಉಡುಪಿಯ ಸ್ವಾಮಿಗಳು ಅಂತ ಹೇಳಿದ್ರೆ ಕೃಷ್ಣ ಮಾತ್ರ ಅಂತಲ್ಲ, 8 ಪಟ್ಟದ ದೇವರು. ಉದಾಹರಣೆಗೆ ಪೇಜಾವರ ಮಠಕ್ಕೆ ರಾಮ ವಿಠಲ ದೇವರು, ಹೀಗೆ ಬೇರೆ ಬೇರೆ. ಕಾಣಿಯೂರು ಮಠಕ್ಕೆ ಲಕ್ಷ್ಮೀ ನರಸಿಂಹ ದೇವರು, ಹಾಗೆ ಪುತ್ತಿಗೆ ಮಠದ ಪಟ್ಟದ ದೇವರು ಪಾಂಡುರಂಗ ವಿಠಲ. ನಾವು ಮೊದಲು ನೃತ್ಯ ಭಜನೆ ಅಂತ ಇಟ್ಟಿತ್ತು. ಇವತ್ತು ನಿತ್ಯ ಭಜನೆ ಧರ್ಮಸ್ಥಳದ ಭಜನಾ ಒಂದು ಕಮ್ಮಟದ ಮುಖಾಂತರ ಎಲ್ಲ ಕಡೆಯಲ್ಲಿ ಪಸರಿಸಿದ ಅದ್ಭುತವಾದಂತಹ ಪ್ರತಿಕ್ರಿಯೆ. ಮಕ್ಕಳೆಲ್ಲ ಭಾಗವಹಿಸ್ತಾರೆ. ಸಂಕೀರ್ತನ ಭಜನೆ, ನೃತ್ಯ ಭಜನೆ, ಇದು 2 ವಿಭಾಗಗಳಿದೆ. ಜನರಿಗೆ ಕೆಲವೊಮ್ಮೆ ಅದರ ವ್ಯತ್ಯಾಸ, ಕುಣಿದ ಕೂಡಲೇ ಅದು ನೃತ್ಯ ಭಜನೆ. ಸಂಕೀರ್ತನ ಭಜನೆ ಹೆಜ್ಜೆಗಳೇ ಬೇರೆ, ಈ ತುಳಸಿ ಹೆಜ್ಜೆ ಬೇರೆ, ಅದಿರ್ಲಿ ಆ ವಿಭಾಗ. ಆದರೆ ನೀವು ಬಹುಶಃ ಮೊನ್ನೆ ಹುಣ್ಣಿಮೆಯ ದಿವಸ ಪಂಡರಾಪುರದಲ್ಲಿ ಪಾಂಡುರಂಗ ವಿಠಲನ ಲಕ್ಷೋಪಲಕ್ಷ ಜನ ವಾಕ್ರಿ ಅಂತ ಏನೋ ಹೇಳ್ತಾರೆ, ಅದು ಬರುವಂತ ನೀವು ಕಂಡಿರ್ಬೋದು, ಯೂಟ್ಯೂಬ್ನಲ್ಲಿ ಸಿಗ್ತದೆ. ಈಗ ಮೊದಲ ಹಾಗೆಲ್ಲ, ಈಗೆಲ್ಲ ಲಭ್ಯವಿದೆ ಅದು. ನೀವು ಅದನ್ನು ನೋಡಿ. ಅದ್ಭುತವಾದಂತಹ ಮರಾಠಿ ಅಭಂಗಗಳು ಅಥವಾ ಪುರಂದರದಾಸರ ಕೀರ್ತನೆಗಳ ಒಂದಿಗೆ ಅವರು ನರ್ತಿಸುವಂತ ಒಂದು ರೀತಿಯ ಶೈಲಿಯೇ ಬೇರೆ, ಆ ತಾಳ ಬೇರೆ, ಆ ಹೆಜ್ಜೆ ಬೇರೆ, ಆ ಕುಣಿತದ ಭಾವನೆಗಳು ಬೇರೆ, ಆ ವೇಷಭೂಷಣ ಬೇರೆ. ಅದನ್ನು ಇಲ್ಲಿ ತರಿಸಬೇಕು. ಯಾಕಂದ್ರೆ ಪ್ರಸ್ತುತದ ಉಡುಪಿಯ ಕೃಷ್ಣನ ಪೂಜೆ ಮಾಡುವಂತ ಪೀಠಾಧಿಪತಿಗಳ ಪಟ್ಟದ ದೇವರು ಪಾಂಡುರಂಗ ವಿಠಲ. ಹಾಗಾಗಿ ಪಾಂಡುರಂಗ ವಿಠಲ ನೃತ್ಯ ಭಜನಾ ಸ್ಪರ್ಧೆ ಅಂತ ಇಟ್ಟಿದ್ದೇವೆ 2 ವಿಭಾಗಗಳಲ್ಲಿ. ಅಂದ್ರೆ ಹೀಗೆ ಹೊಸ ಹೊಸ ಆಯಾಮಗಳನ್ನು ನಾವು ತೆರೆದುಕೊಳ್ಳುವಂಥದ್ದು, ಹೊಸ ಆಯಾಮಗಳನ್ನು. ಈಗ ಶಂಕನಾದ, ಶಂಕ ಉದ್ಘೋಷ, ಇಂಥದ್ದೆಲ್ಲ ಹೇಗೆ ನಾವು ತೆಗೆದುಕೊಂಡೇವೋ ಹೊಸ ಆಯಾಮಗಳನ್ನು. ಈಗ ವೃಕ್ಷದು ಇದು ಆ ಮುಖೇನ ಇನ್ನೊಂದು ರೀತಿಯ ಭಜನಾ ಪ್ರಕ್ರಿಯೆಗಳ ಪರಿಚಯ. ಕೇವಲ ಈ ಮರಾಠಿ ಶೈಲಿಯ ಭಜನೆಗಳನ್ನು GSP ಸಮುದಾಯವರು ಮಾತ್ರ ಮಾಡ್ತಾ ಇದ್ರು. ಆ ರೀತಿಯ ಭಜನಾ ಪ್ರಕ್ರಿಯೆ ಸಮೇತ ಸಾರ್ವತ್ರಿಕವಾಗಿ ಬರಲಿ. ನಾವು ಕೆಲವೊಮ್ಮೆ ಎಣಿಸ್ತೇವೆ, ಈ ಮಕ್ಕಳು ಬೆಳೆದಾಗ ಇವತ್ತಿನ ಕಾಲದಲ್ಲಿ ಎಲ್ಲ ಹೊರಟೋಯ್ತು ನಮ್ಮನ್ನು ಅಂತ. ಇಲ್ಲ, ನೃತ್ಯ ಭಜನೆ ಇಂಥದ್ದೆಲ್ಲ ಇವತ್ತು ಹೇಗೆ ಕಂಬಳ ಉದ್ದೀಪನಗೊಂಡಿದ, ಇವತ್ತು ಹೇಗೆ ಯಕ್ಷಗಾನ ಮಕ್ಕಳು ಕಲಿತಾ ಇದ್ದರು, ಹಾಗೆ ಈ ನೃತ್ಯ ಭಜನೆಯಲ್ಲಿ ಸಾವಿರಾರು ಕಡೆ ಚಂಡೆಗಳನ್ನು ನೋಡಿ ಅಲ್ಲಲ್ಲಿ ಗುಂಪು ಕಟ್ಟಿച്ച ಮಕ್ಕಳು ಚಂಡೆ ಕಲಿತಾರೆ. ಈ ತರದ ವ್ಯವಸ್ಥೆ. ಹಾಗಾಗಿ ಈ ವಿಭಾಗ ಕಲಿತುಕೊಳ್ಳಿ ಅಂತ ಹೇಳುವಂಥದ್ದು ನಮ್ಮ ಭಾವನೆ. ಹಾಗಾಗಿ ಈ ರೀತಿಯಲ್ಲೂ ನಾವು ಮಕ್ಕಳನ್ನು ಬೆಳೆಸಿದ್ದೇವೆ, ಮಕ್ಕಳನ್ನು ಇದು ಮಾಡಿದ್ದೇವೆ. ಈಗ ವೃಕ್ಷ ಕೃಷ್ಣ ಅಂತ ಹೇಳುವಂತಹ ಒಂದು ವಿಭಾಗದ ವ್ಯವಸ್ಥೆಗಳಲ್ಲಿ ಅವರು 3 ನಿಮಿಷದ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡುವಾಗ ಅವರು ಇರುವಂತ ದೇಶ ಅಥವಾ ಪ್ರದೇಶ ಅದು ಎಲ್ಲೇ ಇರಲಿ, ಯಾವ್ದಾದ್ರು ಒಂದು ಪರಿಸರದಲ್ಲಿ ಓರ್ವ ಕೃಷ್ಣ ವೇಷಧಾರಿಯಾಗಿ ತನ್ನ ಸಮೂಹದ ವ್ಯಕ್ತಿಗಳೊಡನೆ, ಅದು ಯಾರೇ ಇರ್ಬೋದು, ಯಾವುದೇ ದೇಶದವರು ಇರ್ಬೋದು, ವ್ಯಕ್ತಿಗಳು ಒಂದು 3 ನಿಮಿಷದ ವಿಡಿಯೋವನ್ನು ಆತ ಇದು ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡುವಂತ. ಅಂದ್ರೆ
ಆವಾಗ ನಮಗೆ ಎಲ್ಲ ಕಡೆಗಳಲ್ಲಿಯೂ ಅದು ಕೃಷ್ಣನ ಒಂದು ಚಿಂತನೆ ಅಥವಾ ಆ ಪ್ರಜ್ಞೆ, ಈ ಕೃಷ್ಣಾಷ್ಟಮಿ ಆಚರಣೆಗೆ ಅವಕಾಶವನ್ನು ನಾವು ಕಲ್ಪಿಸಿದಂತಾಗ್ತದೆ. ಇದು ನಮ್ಮ ಚಿಂತನೆ. ವೃಕ್ಷ ಕೃಷ್ಣ ಅಂದ್ರೆ ಆತ ಅಲ್ಲಿ ಒಂದು ಸಸ್ಯ ನೆಡುವಂಥದ್ದು. ಇವತ್ತಿನ ಪ್ರಕೃತಿ ಸಂರಕ್ಷಣೆಗೆ ಅತಿ ಅಗತ್ಯವಾದದ್ದು ವೃಕ್ಷ ಸಂರಕ್ಷಣೆ, ವೃಕ್ಷ ನೆಡುವಂಥದ್ದು, ವೃಕ್ಷ ಸಂರಕ್ಷಿಸುವಂಥದ್ದು, ಹಾಗೆ ಸಕಲ ಜೀವರಾಶಿಗಳನ್ನು ಸಂರಕ್ಷಿಸುವಂಥದ್ದು. ಹೀಗೆ ಈ ತರದ ಸನ್ನಿವೇಶಗಳನ್ನು ನಾವು ಕಲ್ಪನೆ ಮಾಡ್ತಾ ಇದ್ದೇವೆ. ಹೊಸ ವಿಭಾಗಗಳು ನಾವು ಈ ಬಾರಿ ಕೃಷ್ಣ ಕಥಾ ಅಂತ ಇಟ್ಟಿದ್ದೇವೆ. ನಾವು ಕೃಷ್ಣ ಕಾವ್ಯ ಗಾಯನ ಇದು ಎಲ್ಲ ಇದೆ, ರಂಗೋಲೆ ಇದೆಲ್ಲ ಆಯ್ತು. ಈಗಾಗಲೇ ಈ ಕೃಷ್ಣ ಕಥಾವು ಮುಗಿಯಿತು. ಈ ಕತೆ ಹೇಳುವಂತ ಚಿಂತನೆ, ಹೇಳುವಂತ ಒಂದು ಪ್ರಕ್ರಿಯೆ ನಮ್ಮ ಮಕ್ಕಳಲ್ಲಿ ಇವತ್ತು ಕಡಿಮೆ ಆಗ್ತಾ ಇದೆ. ಕತೆ ಕೇಳುವುದು, ಕತೆ ಹೇಳುವುದು, ಪತ್ರವನ್ನು ಓದುವುದು, ಪತ್ರವನ್ನು ಬರೆಯುವುದು. ಇದು ಪತ್ರ ಬರೆಯುವುದು ಬಿಟ್ಟಿದ್ದೇವೆ, ಪತ್ರ ಓದುವುದನ್ನು ಬಿಟ್ಟಿದ್ದೇವೆ ನಾವು, ಅಥವಾ ಓದಿ ಅಜ್ಜನಿಗೋ ಮೊಮ್ಮಕ್ಕಳಿಗೋ ಪಕ್ಕದ ಮನೆಯವರಿಗೆ ಹೇಳುವಂಥದ್ದನ್ನು ಬಿಟ್ಟಿದ್ದೇವೆ. ಹಾಗಾಗಿ ಅದಕ್ಕೆ ಪ್ರಮೋಟಿವ್ ಆಗಿ ನಾವು ಕೃಷ್ಣ ಕಥೆ ಅಂತ ಬಹಳ ಅದ್ಭುತವಾಗಿ ಮೊನ್ನೆ ಮಕ್ಕಳು ಬಹಳ ಚೆನ್ನಾಗಿ 3 ನಿಮಿಷದಲ್ಲಿ 4 ನಿಮಿಷದಲ್ಲಿ ಕಥೆಗಳನ್ನು ಹೇಳಿದ್ದಾರೆ. ಕೃಷ್ಣ ಜೀವನದ ಯಾವುದಾದ್ರೂ ಒಂದು ಸನ್ನಿವೇಶದ ಕಥಾ ರೂಪದಲ್ಲಿ ಅದನ್ನು ಅಭಿವ್ಯಕ್ತ ಮಾಡುವಂಥದ್ದು. ಕಳೆದ ಬಾರಿಯ ಹೊಸ ಪ್ರಯೋಗ ನಮ್ಮದು ಶ್ರೀಕೃಷ್ಣ ಕಾವ್ಯ ಮೃಷ್ಟಾನ್ನ ಅಂತ. ಇವತ್ತು ನಾನು ಸಾಹಿತ್ಯ ಪರಿಷತ್ತಲ್ಲಿ ಒಂದು 5 ಬಾರಿ ಚಾಕರಿ ಸೇವೆ ಮಾಡಿದವ ಅಧ್ಯಕ್ಷನಾಗಿ. 5 ಟರ್ಮ್ಸ್ ಯಾರು ಮಾಡಿದೆ ಆಗಿದೆ. ಆದರೆ ಇವತ್ತಿನ ಸಾಹಿತ್ಯ ವಲಯದ ಒಂದು ವ್ಯವಸ್ಥೆಗಳು ನೋಡುವಾಗ ಎಲ್ಲ ಸಾಹಿತ್ಯಗಳು ಲೌಕಿಕ ಸ್ವರೂಪದಲ್ಲಿ ಅಥವಾ ರಾಜಕೀಯ ಸನ್ನಿವೇಶಗಳನ್ನು ಒಳಗೊಂಡಂತೆ ಅಥವಾ ಒಂದರ್ಥದ ಸಮಾಜದ ತಲ್ಲಣಗಳನ್ನು ಒಳಗೊಂಡಂತೆ ಸಾಹಿತ್ಯಗಳು ಹೊರಗೆ ಬರ್ತಾ ಇದ್ದೇವೆ. ಅದು ಗದ್ಯ ಸಾಹಿತ್ಯ ಇರ್ಬೋದು ಅಥವಾ ನಮ್ಮ ಪದ್ಯ ಸಾಹಿತ್ಯ ಕಾವ್ಯಗಳು ಇರ್ಬೋದು. ಈ ನಮ್ಮ ಸನಾತನ ಸಂಸ್ಕೃತಿ ಅರ್ಥಾತ್ ನಮ್ಮ ಪುರಾಣದಿಂದ ಮೊದಲುಗೊಂಡು ಭಾರತೀಯ ಸಂಸ್ಕೃತಿ ಅದು ಯಾವುದೇ ದೇವರನ್ನು ಒಳಗೊಂಡಂತೆ ಆ ಹಿಂದೆ ಬರೆದಂತ, ಈಗ ನಾನು ಒಬ್ಬ ಪುರಂದರದಾಸನಾಗ್ಬೋದು, ಬರೆದು ನನ್ನ ಕೃತಿಯು ಕನಕದಾಸರಂತೆ ಶ್ರೇಷ್ಠವಾಗಬಹುದು. ಸಿನಿಮಾ ಸಂಗೀತ ನಾವು ಹೇಳಲಿಕ್ಕಿದೆ, ಸಿನಿಮಾ ಪದ್ಯ ಅಂತ ಹೇಳಿದ್ರು ಕೂಡ ಅದನ್ನು ನಾವು ಬದಿಗಿಡುವಂಥ ಅವಶ್ಯಕತೆ ಏನಿಲ್ಲ. ಮೊನ್ನೆ ಇದೇ ನಮ್ಮ ರಿಷಬ್ ಶೆಟ್ಟಿಯವರ ಚಿತ್ರ ಕಾಸರಗೋಡು ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆ, ಅದರಲ್ಲಿ ಬಂದಂತ ಹೊಸ ಪದ್ಯ ಓ ಶಾರದೆ ದಯಾಪಾಲಿಸು ಈ ಬಾಳನ್ನು ಬೆಳಕಾಗಿಸು. ಇವತ್ತು ಎಷ್ಟೋ ಶಾಲೆಗಳಲ್ಲಿ ಪ್ರಾರ್ಥನಾ ಗೀತೆಯಾಗಿ ಪರಿವರ್ತಿತವಾಗಿದೆಲ್ಲ. ಅಂದ್ರೆ ಇವತ್ತು ಸನ್ನಿವೇಶ ಒದಗಿಸಿದ ಅಂತ ಗೀತೆಗಳ ರಚನೆಗಳು ಆಗ್ತದೆ. ನಾವು ಸಣ್ಣದಿರುವಾಗ ಒಂದು ಪದ್ಯ ಇತ್ತು, ನಿನ್ನೊಲಮೆ ನಮಗಿರಲಿ ತಂದೆ ಕೈ ಹಿಡಿದು ನೀ ನಡೆಸು ಮುಂದೆ. ಹೀಗೆ ಹೇಳ್ತಾ ಕಡೆ ಸ್ಟಾನ್ಸ, ನಿನ್ನ ಈ ಮಕ್ಕಳನ್ನು ಪ್ರೇಮದಲ್ಲಿ ನೀ ನೋಡು, ಈ ಮನೆಯು ಎಂದೊಂದು ನಗುವಂತೆ ನೀ ಮಾಡು, ನಂಬಿದರೆ ಭಯವಿಲ್ಲ ನಂಬದಿರೆ ಬಾಳಿಲ್ಲ, ಅಂಬಿಗನೆ ನೀ ನಡೆಸು ಈ ಬಾಳ ನೌಕೆ, ಯಾವ ನೋವೇ ಬರಲಿ ಎದೆಗುಂದದಿರಲಿ, ಸತ್ಯ ಮಾರ್ಗದಿ ನಡೆಯುವ ಶಕ್ತಿ ಕೊಡು ತಂದೆ. ಸಿನಿಮಾ ಸಂಗೀತ ಇರ್ಬೋದು, ಒಂದು ದಾಸರ ಚಿಂತನೆಯ ರೀತಿ ಅಲ್ವಾ. ಹಾಗಾಗಿ ಜನರಿಗೆ ಅವಕಾಶ ಕೊಟ್ಟರಲ್ಲಿ ಇಂಥ ಒಳ್ಳೆಯ ಮೌಲ್ಯ ಸಂದೇಶಗಳನ್ನು ಕೊಡುವಂತ ಅಥವಾ ಪ್ರಾಸಬದ್ಧವಾಗಿ ಹಾಡುವಂತ, ಭಜನೆಯುಕ್ತವಾಗಿ ಹಾಡುವಂತ, ಇಲ್ಲ ಶಾಸ್ತ್ರೀಯವಾಗಿ ಉತ್ತರಾದಿಯೋ ದಕ್ಷಿಣಾದಿಯೋ ಹೇಳುವಂತ ರೀತಿಯ ಅಥವಾ ಭಾಗವತ ಯಕ್ಷಗಾನ ಭಾಗವತಿಗೆ ರೀತಿಯಲ್ಲಿ ಹೇಳುವಂತ ಶಕ್ತಿಯು ನಮ್ಮಲ್ಲಿದೆ. ಅದಕ್ಕೆ ಅವಕಾಶ ಕೊಡುವಂತ ಶ್ರೀಕೃಷ್ಣ ಕಾವ್ಯ ಮೃಷ್ಟಾನ್ನ ಬಹುಭಾಷಾ ಕವನಗಳ ಆಹ್ವಾನ ಅಂತ ಕೊಟ್ಟಿದ್ದಾರೆ. ಯಾವುದೇ ಭಾಷೆಯಲ್ಲಿ, ಸಂಸ್ಕೃತ, ಇಂಗ್ಲಿಷು, ತೆಲುಗು, ಹವ್ಯಕ, ಕರಾಡ, ಚಿಟ್ಪಾನು, ಇದು ಕೊಂಕಣಿ, ಮರಾಠಿ ಎಲ್ಲ ಭಾಷೆಗಳಲ್ಲಿ ಬಂದಿದೆ. ಎಲ್ಲಿಯ ತನಕ ಅಂದ್ರೆ ಭಾಷೆಗಳಲ್ಲಿ ಎಲ್ಲ ದೇಶಗಳಿಂದ ಬಂದಿದೆ. ಅದು ನಾವು ಯೂಟ್ಯೂಬ್ನ ಮುಖಾಂತರ ನಾವು ಈ ಬಾರಿ ನಾವು ಅದನ್ನು ಆಹ್ವಾನ ಮಾಡ್ತಾ ಇದ್ದೇವೆ. ತಮಗೆ ಅದನ್ನ ಮಾಹಿತಿ ಕೊಡ್ತೇನೆ, ಇದರೊಳಗೆ ಇದ್ದಿರಬೇಕು, ಅದ್ರಲ್ಲಿ ಅಪ್ಲೋಡ್ ಮಾಡಿದ್ರೆ ಆಯ್ತು. ಎಲ್ಲಿಯ ತನಕ ಅಂತ ಹೇಳಿದ್ರೆ ಮಂಗಳೂರಿನ ಈ ಪ್ರದೇಶದ ಕ್ಯಾಥೋಲಿಕ್ ಕಂಕಣಿಯಲ್ಲೂ ಸಮೇತ ಓರ್ವ ಕ್ಯಾಥೋಲಿಕ್ ಸ್ತ್ರೀಯವರು ಎಷ್ಟು ಚೆನ್ನಾಗಿ ಕೃಷ್ಣನ ಒಂದು ಚಿತ್ರ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಪ್ರಕಟವಾಗಿದೆ. ಅಂದ್ರೆ ಅವ್ರು ಬರೆದದ್ದು ಎಲ್ಲವನ್ನು ಆಯ್ಕೆ ಮಾಡ್ತೇವಂತಲ್ಲ, ಅಷ್ಟು ಚೆನ್ನಾಗಿದೆ. ಅಂದ್ರೆ ಅವಕಾಶ ಕೊಟ್ಟಲ್ಲಿ ಈ ವಿಚಾರದ ಸಾಹಿತ್ಯಕ್ಕೂ ಜನ ತಮ್ಮನ್ನು ತಾವು ತೆರೆದುಕೊಳ್ಳುತ್ತಾರೆ. ವೇದಿಕೆ ಸೃಷ್ಟಿ ಮಾಡುವಂಥದ್ದು ನಮ್ಮ ಮುಖ್ಯ ಅಂತ. ಈಗ ಅವಕಾಶ ಕೊಟ್ಟ ಕಾರಣ ವೇದಿಕೆಯಲ್ಲಿ ಕೃಷ್ಣನಾಗಿ ಬರುವಂಥದ್ದಲ್ವಾ. ಇಲ್ಲ ರಾವಣ ವೇಷ ಸ್ಪರ್ಧೆ ಅಂತ ಮಾಡಿದ್ರೆ ಜನ ಎಲ್ಲ ರಾವಣ ವೇಷ ಸ್ಪರ್ಧಿಗಳಾಗಿ ಆ ಚಿಂತನೆಯನ್ನೇ ತಮ್ಮದಾಗಿಸ್ಕೊಳ್ತಾರೆ. ಇಷ್ಟೇ. ಹೀಗಾಗಿ ಸಾಹಿತ್ಯದ ವಲಯದಲ್ಲೂ ಒಂದರ್ಥದ ಮೌಲ್ಯ ಚಿಂತನೆಗಳು ಬರಬೇಕಾದ ನಾವು ಈ ಬಾರಿ ಆ ಕಾವ್ಯ ಶ್ರೀಕೃಷ್ಣ ಕಾವ್ಯ ಮೃಷ್ಟಾನ್ನವನ್ನು ಮುಂದುವರಿಸ್ತಾ ಇದ್ದೇವೆ. ಹೋದ ವರ್ಷದ ಪುಸ್ತಕ ಪ್ರಕಟವಾಗಿದೆ. ಅದರಲ್ಲಿ ಎಲ್ಲ ಧರ್ಮೀಯರು ಭಾಗವಹಿಸಿದ್ದಾರೆ, ಎಲ್ಲ ದೇಶಿಗರು ಭಾಗವಹಿಸಿದ್ದಾರೆ. ಇದು ಒಂದರ್ಥದ ಇವತ್ತು ಗ್ಲೋಬಲೈಸೇಷನ್ ಅಂತ ಹೇಳ್ತೇವೆ ನಾವು ಅಲ್ವಾ. ಜಾಗತೀಕರಣದ ವ್ಯವಸ್ಥೆಗಳಲ್ಲಿ ಜಾಗತಿಕವಾದಂಥ ಜೊತೆಗೆ ಜಾಗತೀಕರಣವಾಗಿ ಒಂದು ಮೌಲ್ಯ ಸಂದೇಶವನ್ನು ಕೊಡುವಂಥ ಪ್ರಜ್ಞೆಯು ಈ ರಾಷ್ಟ್ರೀಯ ಮಕ್ಕಳ ಉತ್ಸವದಲ್ಲಿ ಅದು ಪ್ರಚಾರವಾಗಬೇಕು ಅಂತ ಒಂದು ಅಪೇಕ್ಷೆ. ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ನಾವು ಬರಬೇಕು ಅಂತಾದರೆ, ಕೃಷ್ಣ ಅಂತ ಹೇಳುವವನು ಬೆಣ್ಣೆಯನ್ನು ಕದ್ದವನೂ ಹೌದು, ಯಾರೆಲ್ಲ ಕದ್ದಿದ್ದಾರೋ ಯಾರೆಲ್ಲ ತಪ್ಪು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಕೊಟ್ಟವನೂ ಹೌದು. ಯಾವ ಗೋಪಿಕೆಯರ ಸ್ತ್ರೀಯನ್ನು ಕದ್ದೊಯ್ದು ಅಮ್ಮನ ಕೈಲಿ ಬೈಗಳ ತಿಂತಿದ್ನು, ಅದೇ ರೀತಿ ದ್ರೌಪದಿಯ ವಸ್ತ್ರಾಪಹರಣ ಆಗಬೇಕಾದ್ರೆ ಆಕೆಯ ಮಾನವನ್ನು ಕೂಡ ಕಾಯ್ದವನು ಅವನೇ.
ಹಾಗಾಗಿ ಈ ರೀತಿ ಎಲ್ಲ ವೈರುಧ್ಯಗಳನ್ನು ತನ್ನೊಳಗೆ ಇಟ್ಟುಕೊಂಡ್ರೂ ಕೂಡ ಕೃಷ್ಣ ಎಲ್ಲವನ್ನು ಸಾಧ್ಯ ಅಂತ ಹೇಳಿಕೊಂಡು ತೋರಿಸಿಕೊಟ್ಟವನು. ಹಾಗಾಗಿ ಎರಡೂ ಕೂಡ ಅಂದರೆ ಎರಡೂ ಬದಿಗಳು ತಾನು ಇದ್ದೇನೆ ಅಂತ ಒಂದು ತೋರಿಸಿಕೊಡ್ಬೇಕಾದ್ರೆ ಕೃಷ್ಣ ಜಗತ್ತಿಗೆ ಕೊಟ್ಟಂತ ಸಂದೇಶ ಏನು ಅಂತ ತಾವು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಂದ್ರೆ ಇವತ್ತು ಪ್ರಪಂಚದ ವಿದ್ಯಮಾನಗಳಲ್ಲಿ ಮುತ್ಸದಿಗಳ ಕೊರತೆ ಇದೆ. ನಮ್ಮ ದೇಶದ ಚರಿತ್ರೆ ನಾವು ತೆಗೆದುಕೊಳ್ಳುವ, ಇತ್ತೀಚಿನ ಸ್ವಾತಂತ್ರ್ಯ ನಾವು ಗಾಂಧಿಯವನ್ನ ತೆಗೆದುಕೊಳ್ಳುವ. ಗಾಂಧಿಯವರು ಮುತ್ಸದಿಯಾಗಿ ರಾಷ್ಟ್ರಪಿತನಾಗಿ ಕಂಡುಕೊಂಡ್ರು. ಎಲ್ಲಾದರೂ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಅವರು? ಇಲ್ಲ. ಎಂದಾದರೂ ಮಾಡಿದಾರ? ಇಲ್ಲ. ಟೀಕೆಗಳು ಟಿಪ್ಪಣಿಗಳು ತುಂಬಾ ಇರಬಹುದು, ಅದು ಬೇರೆವೇ. ಜಯಪ್ರಕಾಶ್ ನಾರಾಯಣ್ ಎಂದಾದರೂ ಅಧಿಕಾರವನ್ನು ಸ್ವೀಕಾರ ಮಾಡಿದಾರ? ತದನಂತರ ವಿಶ್ವೇಶತೀರ್ಥ ನಾವು ಯತಿ ಪರಂಪರೆ ತೆಗೆದುಕೊಳ್ಳುವ, ಎಂದಾದರೂ ಅಧಿಕಾರ ಸ್ವೀಕಾರ ಮಾಡಿ ರಾಷ್ಟ್ರ ಮಟ್ಟದ ವ್ಯವಸ್ಥೆಗಳಲ್ಲಿ ಬೆಳಗ್ಗೆ. ಹೀಗೆ ಪ್ರಪಂಚದ ವಿದ್ಯಮಾನಗಳಲ್ಲಿ ತುಂಬ ಇಂಥ ಅವಧೂತರುಗಳನ್ನು ನಾವು, ಅಥವಾ ಪವಾಡ ಪುರುಷ ಅಂದರೆ ಒಂದು ರೀತಿಯ ಮತಪ್ರವರ್ತಕರನ್ನು ನೋಡಿದ್ದೇವೆ. ಅದು ಪೈಗಂಬರ್ ಇರ್ಬೋದು, ಯೇಸು ಯಾವುದೇ ಧರ್ಮದಲ್ಲಿ ಇರ್ಬೋದು, ಯಾವುದೇ ವೇಷಗಳಲ್ಲಿ ವ್ಯವಸ್ಥೆಗಳಲ್ಲಿರ್ಬೋದು. ಕೃಷ್ಣ ಪರಮಾತ್ಮ ಅಂಥ ಒಂದು ಅದ್ಭುತ ಚಿಂತನೆಗೆ ಪ್ರತೀಕ. ಇವತ್ತು ಜಗತ್ತಿನಲ್ಲಿ ಆಗಬೇಕಾದದ್ದು ಕೃಷ್ಣ ತತ್ವವನ್ನು, ಅಂದರೆ ನಮ್ಮ ಒಳ್ಳೆಯದು ಕೆಡುಕುಗಳನ್ನು ತಿದ್ದಿ ತೀಡಿ ಜಗತ್ತಿನಲ್ಲಿ ಧರ್ಮ ಸಂಸ್ಥಾಪನೆಯ ನೆಲೆಯಲ್ಲಿ, ಜಗತ್ತಿನಲ್ಲಿ ಒಂದು ಸಜ್ಜನಿಕೆಯ ಸಂವಿಧಾನದ ಚೌಕಟ್ಟಿನ ಒಳಗೆ ನಾವು ಬದುಕುವಂಥ ರೀತಿಯ ಮನೋಭೂಮಿಕೆಯನ್ನು ಸೃಷ್ಟಿಸುವಲ್ಲಿ ನಮ್ಮ ಮಕ್ಕಳು ಕೃಷ್ಣರಾಗಬೇಕಾಗಿದೆ. ಹೌದು. ನಮ್ಮ ಮಕ್ಕಳು ಇವತ್ತು ಜಡತ್ವದಲ್ಲಿ ನಲುಗುತ್ತಾ ಇದ್ದಾರೆ. ಸಿದ್ಧಗಂಗಾ ಶ್ರೀಗಳು ಬರೆದಂಥ ಒಂದು ಕವನ ತಾವು ಓದಿರ್ಬೇಕು. ಅದು ಹಿಂದೆ ಬರೆದದ್ದೇ, ಅದರಲ್ಲಿ ಹೊಸತೇನಿಲ್ಲ. ಅದು ಕನ್ನಡದಲ್ಲಿ ಅವರು ಹಿಂದೆ ಇದ್ದದ್ದೇ, ನಮ್ಮ ಭಗವದ್ಗೀತೆಯಲ್ಲಿ ಇದ್ದಿರ್ಬೋದು. ಮಲಗಿ ಪರಮಾದರಿದೆ ಪಾಡಲು ಕುಳಿತು ಕೇಳುವ ದಾಸರ ಸಂಗೀತದಲ್ಲಿದೆ ಅಲ್ಲ, ಸಾಧ್ಯವಾದರೆ ಓಡು ಸಾಧನೆಯತ್ತ, ಅದು ಸಾಧ್ಯವಾಗದಿದ್ರೆ ನಡೆದುಕೊಂಡಾದರೂ ಹೋಗು ಸಾಧನೆಯತ್ತ, ಬದುಕಿನ ಸಾಧನೆಯತ್ತ. ಯಾವುದಾದ್ರೂ ಟು ರೀಚ್ ಎ ಗೋಲ್, ಅದು ಸಾಧ್ಯವಾಗಲಿಲ್ಲ ತೆವಳಿಕೊಂಡಾದರೂ ಹೋಗು ಆ ಸಾಧನೆಯತ್ತ, ತೆವಳಿಕೊಂಡಾದ್ರು. ನಾವು ತುಂಬಾ ಜನ ನೋಡಿದೇವಲ್ಲ, ಸೋರ್ಸಲು ನೋಡಿದ್ದೇವೆ. ಅದು ಸಾಧ್ಯವಿಲ್ಲ ತೆವಳಿಕೊಂಡಾದ್ರೂ ಹೋಗು, ತೆಪ್ಪಗೆ ಮಲಗಿರಬೇಡ. ಅದರ ಟೈಟಲ್, ಕವನದ ಟೈಟಲ್, ನೀ ಮಲಗಿದ ಹಾಸಿಗೆ ಹೇಸಿಗೆ ಆಗುವ ತನಕ. ತೆಪ್ಪಗೆ ಮಲಗಿರಬೇಡ, ನೀ ಮಲಗಿದ ಹಾಸಿಗೆ ಹೇಸಿಗೆ ಆಗುವ ತನಕ. ನಮ್ಮ ಮಕ್ಕಳು ತೆಪ್ಪಗೆ ಮಲಗಿ ಮನೆಯಲ್ಲಿ ಹಿರಿಯರನ್ನೂ ಒಳಗೊಂಡಂತೆ, ನನ್ನ ಮನೆಯೂ ಒಳಗೊಂಡಂತೆ ತೆಪ್ಪಗೆ ಮಲಗಿ ಮೊಬೈಲಲ್ಲಿ ಲೋಕವನ್ನು ನೋಡ್ತಾ ಇದ್ದಾರೆ. ಲೋಕದ ಒಂದು ಶಕ್ತಿಯನ್ನು ತನ್ನ ಜೀವನದಲ್ಲಿ ಅನುಭವಿಸಿ ಸಾಧಿಸ್ತಾ ಇಲ್ಲ, ಜ್ಞಾನವನ್ನು ಸಂಪಾದನೆ ಮಾಡ್ತಾ ಇಲ್ಲ. ತೆಂಗಿನ ಮರ ಅಂದರೆ ಮೊಬೈಲ್ ತೋರಿಸಿ ಈಸಿಟ್ ಕೊಕೊನೆಟ್ ಟ್ರೀ ಅಪ್ಪ ಅಂತ ಕೇಳ್ತಾರೆ. ಮನೆ ಎದುರು ತೊಕ್ಕೋ ತೆಂಗಿನ ಮರ ಗುರುತಿಸುವ ಶಕ್ತಿಯನ್ನು ಕಳೆದುಕೊಳ್ತಾ ಇದ್ದಾರೆ. ಜಡತ್ವ ಬಂದಿದೆ. ಆ ಜಡತ್ವೇ ಅರ್ಜುನನಿಗೆ ಬಂದದ್ದು. ಆ ಜಡತ್ವವನ್ನು ಅಂದರೆ ನಾವೆಲ್ಲ ಅರ್ಜುನರು. ಜಡತ್ವವನ್ನು ನಿವಾರಿಸಿದ್ದೇ ಭಗವದ್ಗೀತೆ ಅಂತ ಅದ್ಭುತವಾದ ಸಂದೇಶವನ್ನು ಕೊಟ್ಟವ ಶ್ರೀಕೃಷ್ಣ. ಎಲ್ಲ ಕಡೆಗಳಲ್ಲಿ ಹೇಗೆ ದ್ರೌಪದಿಗೆ ಮಾನಾಪರಣ ಆಗುವಾಗ, ಅಂದರೆ ಚಿತ್ರಗಳು ವಿಕೃತಗಳಾದಾಗ ನೀನು ಅದನ್ನು ಎದುರಿಸಬೇಕು ಅಂತ ಹೇಳುವ ಸಂದೇಶ ಕೊಟ್ಟವ. ನೀನದು ಮಾನ ಕಾಪಾಡಬೇಕು. ದ್ರೌಪದಿ ಅಂದರೆ ಸ್ತ್ರೀ ಅಂದರೆ ದೇಶ, ಎಲ್ಲವೂ ಈ ದೇಶದ ಮಾನವನ್ನು ಕಾಪಾಡಬೇಕಾದದ್ದು. 100 ತಪ್ಪುಗಳನ್ನು ಮಾಡಿದರೂ ಶಿಶುಪಾಲನಿಗೆ ಅವಕಾಶ ಕೊಟ್ಟ, ಇಲ್ಲ ಮತ್ತೆ ಸಂಹಾರ ಮಾಡಿದ. ಇವತ್ತು ಆಡಳಿತ ಇದನ್ನೇ ಗಮನಿಸಬೇಕಾದದ್ದು. ಎಲ್ಲದಕ್ಕೂ ಅದ್ಭುತವಾದಂಥ ಸಂದೇಶವನ್ನು ಕೊಟ್ಟಂತ ಕೃಷ್ಣನ ಬದುಕನ್ನು, ಕೃಷ್ಣನ ಚಿಂತನೆಗಳನ್ನು ನಾವು ಆರಾಧಿಸುವುದಂದ್ರೆ ಏನು? ಅಧ್ಯಯನ ಮಾಡೋಣ, ಓದೋಣ. ಆ ಮುಖ್ಯ ನಮ್ಮ ಬದುಕಿನಲ್ಲಿ ನಮ್ಮ ಮಕ್ಕಳು ಕೃಷ್ಣರಾಗ್ಲಿ. ಕೃಷ್ಣ ಅಂದ್ರೆ ಅದು ಹೆಂಗಸು ಎರಡೂ ಆಗಬೇಕು. ಅಂದ್ರೆ ಕರ್ತೃತ್ವ ಶಕ್ತಿಯ ಪ್ರತೀಕಗಳಾಗ್ಲಿ, ಕರ್ಮ ತತ್ವದೊಂದಿಗೆ ಬದುಕನ್ನು ಕಟ್ಟಿಕೊಂಡು ಸಾಧಕ ಶ್ರೇಷ್ಠರಾಗ್ಲಿ. ತೆಪ್ಪಗೆ ಮಲಗಿರಬಾರದು, ತಾವೇ ಮಲಗಿದ ಹಾಸಿಗೆ ಹೇಸಿಗೆ ಆಗುವ ತನಕ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ, ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ನಾನು ಜನರಲ್ಲಿ ಭಿನ್ನವಹಿಸಿಕೊಳ್ಳುವಂಥದ್ದು. ಮಕ್ಕಳ ವೇಷಭೂಷಣ, ಮಕ್ಕಳ ಆಚಾರ ವಿಚಾರ. ನಮ್ಮ ಮಕ್ಕಳು ನಾಡಿನ ಬೆಳಕವರು, ವಿಶ್ವದ ಬೆಳಕವರು. ಕೇವಲ ನಮ್ಮ ಮನೆಯ ಬೆಳಕಲ್ಲ, ರಾಷ್ಟ್ರದ ಬೆಳಕವರು. ಅವರು ಬೆಳಕಾಗಬೇಕು, ಅವರು ಬೆಂಕಿ ಆಗಬಾರದು. ಈಗಿನ ತಂತ್ರಜ್ಞಾನದ ಏನು ರ್ಯಾಂಕ್ ಪದವೀಧರರಾಗಿ ಅವರು ಅಣು ಶಕ್ತಿಯನ್ನು ತಯಾರಿಸಿ, ಅಣುಶಕ್ತಿಯನ್ನು ಬಾಂಬಾಗಿ ಪರಿವರ್ತಿಸಿ ಇನ್ನೊಂದು ದೇಶವನ್ನು ನಾಶ ಮಾಡುವ ಚಿಂತನೆ ಅವರಲ್ಲಿ ಯಾವತ್ತೂ ಬರಬಾರದು. ಅದರ ಬದಲು ಆ ದ್ವೇಷವನ್ನು ನಾಶ ಮಾಡಿ ಸುಕೃತತೆಯ ವ್ಯವಸ್ಥೆಯನ್ನು ಬಿಂಬಿಸುವಂಥ ನೆಲೆಯೊಂದಿಗೆ ಅವರು ಸಾಧಕರಾಗಬೇಕು, ಜಗತ್ತಿಗೆ ಬೆಳಕಾಗಬೇಕು, ಬೆಂಕಿ ಆಗಬಾರದು. ವಿಷ ಮುಕ್ತವನ್ನಾಗಿ ರಾಷ್ಟ್ರವನ್ನು ಇಡಬೇಕು ವಿನಃ ವಿಷಯುಕ್ತವಾದ ಚಿಂತನೆಗಳು ಅವರ ಬಾಯಿಂದ ಹೊರಡಬಾರದು ಅಂತ ಹೇಳುವಂಥ ಚಿಂತನೆಯನ್ನು ನಮ್ಮದಾಗಿಸಿಕೊಳ್ಳೋಣ. ನಮ್ಮ ಮಕ್ಕಳು ನಾಡ್ದು ಕೃಷ್ಣ ವೇಷಧಾರಿಯಾಗಿ ಮನೆ ಬಂಧುಗಳ ಬಳಗದೊಂದಿಗೆ
ಬನ್ನಿ ಕದ್ರಿಗೆ, ಹ್ಮ್ ಭಾಗವಹಿಸಿ, ಮಕ್ಕಳ ಸಂಭ್ರಮದಲ್ಲಿ ಪಾಲ್ಗೊಳ್ಳಿ, ಸಹಯೋಗವನ್ನು ನೀಡಿ, ಮಕ್ಕಳಿಗೆ ಏನಾದರೂ ಉಡುಗೊರೆಗಳನ್ನು ತನ್ನಿ. ಆ ಉತ್ಸವದ ಮಹಾನ್ ಪ್ರಕ್ರಿಯೆಗಳಲ್ಲಿ ನಮ್ಮ ಮನೆಯಲ್ಲೂ ಉಂಡೆ ಚಕ್ಕುಲಿಗಳನ್ನು ಮಾಡ್ತಾ ಇದು ಸಂಭ್ರಮ. ಹೌದು, ಡಯಾಬಿಟಿಸ್ ಅದು ಪ್ರಶ್ನೆ ಅಲ್ಲ. ಇಲ್ಲದವರಿಗೆ ಕೊಡಿ ನೀವು, ಹೌದು, ಇದ್ದವರು ತಿನ್ನಿ, ಹೌದು, ಇಲ್ಲದವರು ತಿನ್ನಿ. ಹೀಗೆ ಈ ಥರದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋಣ. ಬಹಳ ನೋಡಿ, ಏನೇನೋ ನಾವು ಕೆಲವೊಮ್ಮೆ ವಿಕೃತ ಚಿಂತನೆ ಮಾಡ್ತೇವೆ. ಈಶ್ವರನಿಗೆ ನಮ್ಮ ಸಣ್ಣ ಮಟ್ಟಿನ ಒಂದು ಜಿಜ್ಞಾಸೆ, ಬಿಲ್ವಪತ್ರೆ ಈಶ್ವರನಿಗೆ, ಕೃಷ್ಣನಿಗೆ ತುಳಸಿ ಅಂತ. ಹಾಗೆಲ್ಲ ಎಲ್ಲೋ ಫಲಂ ಪುಷ್ಪಂ ಅದು ಎಲ್ಲ ಯಾವುದೇ ಒಂದು ದಳ ಶ್ರೀ ತುಳಸಿ ಅದು ಸಾಕು ತುಲಾಭಾರಕ್ಕೆ. ಅಂದ್ರೆ ಅದಕ್ಕೆ ಭಕ್ತಿ ಬೇಕು, ಹೃದಯ ಶಕ್ತಿ ಬೇಕು. ಈಗ ನಾಡ್ದು ನಾವು ಅರ್ಘ್ಯ ಪ್ರದಾನ ಮಾಡ್ತೇವೆ ರಾತ್ರಿ. ಕೃಷ್ಣನಿಗೆ ಅರ್ಘ್ಯ ಪ್ರದಾನ ಮಾಡುವಾಗ ತುಳಸಿಯಲ್ಲಿ ಅರ್ಘ್ಯ ಪ್ರದಾನ ಮಾಡೋದ? ಅಲ್ಲಲ್ಲ, ಬಿಲ್ವಪತ್ರೆ ಇಲ್ಲಲ್ವಾ? ಕೆಲವರು ಕೇಳುವಾಗ ಹಾ ಅಂತ ಕೇಳ್ತಾರೆ. ಇಲ್ಲ, ಬದುಕಿನಲ್ಲಿ ಎಲ್ಲವೂ ಅಂದ್ರೆ ಪ್ರಕೃತಿ ನಮಗೆ ಆರಾಧನಾ ವ್ಯವಸ್ಥೆಗೆ ಪ್ರತೀಕವಾದಂತ ಒಂದು ವಸ್ತು ಅಂತ ಹೇಳುವಂತ ಒಂದು ಚಿಂತನೆ, ಒಂದು ಚಿಂತನೆ. ಗರಿಕೆ ಪ್ರಕೃತಿ, ಬಿಲ್ವಪತ್ರೆ ಪ್ರಕೃತಿ, ತುಳಸಿ ಪ್ರಕೃತಿ, ಹೂವು ಪ್ರಕೃತಿ, ಪ್ಲಾಸ್ಟಿಕ್ ಹೂವು ವಿಕೃತಿ, ಅಷ್ಟೇ ಅಷ್ಟೇ. ಹೌದು, ಆಗಲಿ ಸರ್. ಎಷ್ಟು ಹೊತ್ತು ನಮ್ಮ ಜೊತೆಗೆ ಇದ್ದುಕೊಂಡು ಕೃಷ್ಣವೇಷ ಸ್ಪರ್ಧೆಯ ಬಗ್ಗೆ ಅಥವಾ ತಾವೇ ಹೇಳಿದಾಗೆ ರಾಷ್ಟ್ರೀಯ ಮಕ್ಕಳ ಉತ್ಸವದ ಬಗ್ಗೆ, ಅದೇ ರೀತಿ ಕೃಷ್ಣನ ಚಿಂತನೆಯ ಬಗ್ಗೆ, ಎರಡರ ಬಗ್ಗೆ ಕೂಡ ನಮಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ತಾವು ಹೇಳಿದಂಥ ಮಾತುಗಳನ್ನು ಕೇಳಿಕೊಂಡು ನಮ್ಮ ಈ ಪೀಳಿಗೆ ಏನಿದೆಯೋ ಇನ್ನಷ್ಟು ಜಾಗೃತವಾಗಲಿ, ಇನ್ನಷ್ಟು ಸುಕೃತತೆಯನ್ನು ತಮ್ಮಲ್ಲಿ ಮೈಗೂಡಿಸಿಕೊಳ್ಳಿ, ಕೃಷ್ಣನ ಚಿಂತನೆಗಳು ನಾವು ಕೂಡ ಅಳವಡಿಸಿಕೊಳ್ಳೋ ಹಾಗಾಗಲಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆಗೆ ತಮ್ಮ ಸಮಯವನ್ನು ನೀಡಿದ್ದಕ್ಕೆ, ನಿಮ್ಮ ಕಂಕುಳಲ್ಲಿ ನಿಮ್ಮ ಕೃಷ್ಣ ವೇಷಧಾರಿ ಮಕ್ಕಳನ್ನು ಹಿಡಿದುಕೊಂಡು ಒಂದು ಫೋಟೋ ಕ್ಲಿಕ್ಕಿಸಿ ಆ ಫೋಟೋವನ್ನು ನಿಮ್ಮ ಮನೆಯ ಗೋಡೆಗಳಲ್ಲಿ ನೀವು ಹಾಕಿದಾಗ ನಿಮ್ಮ ಬದುಕು ಸಾರ್ಥಕ್ಯವನ್ನು ಪಡೀತದೆ. ವಿಕೃತದ ಯಾವುದೋ ಮಾಡರ್ನ್ ಆರ್ಟ್ ಬೇಡ, ನಮ್ಮದೇ ಹೃದಯದ ಆರ್ಟ್ ನಮ್ಮ ಮನೆಯ ಗೋಡೆಯಲ್ಲಿ ಇರಲಿ. ನಮಸ್ಕಾರ. ಆಗಲಿ ಸರ್. ಮತ್ತೊಮ್ಮೆ ತಮಗೆ ಕೃಷ್ಣ ಜನ್ಮಾಷ್ಟಮಿ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೇವೆ. ಸಮಯಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಜೊತೆಗೆ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ರಾಷ್ಟ್ರೀಯ ಮಕ್ಕಳ ಉತ್ಸವದ ಬಗ್ಗೆ ಆಗಿರ್ಬೋದು, ಅದು ನಡೆದು ಬಂದ ಹಾದಿಯ ಬಗ್ಗೆ ಆಗಿರ್ಬೋದು, ಅಥವಾ ಕೃಷ್ಣನ ಚಿಂತನೆ ಯಾವ ರೀತಿಯೆಲ್ಲ ನಮ್ಮ ಬದುಕಿನಲ್ಲಿ ಅವಶ್ಯಕ ಹೇಳೋ ಬಗ್ಗೆ ನಮಗೆ ಬಹಳಷ್ಟು ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಕೂಡ ಅಷ್ಟೇ ನಮ್ಮ ಬದುಕಿನಲ್ಲಿ ಕೃಷ್ಣನ ಚಿಂತನೆಗಳನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಮುಂದೆ ಬರೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಅಲ್ಲಿ ತನಕ ನೋಡ್ತಾರೆ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ.